Hello my dear students, welcome back to your YouTube channel Ramya KAS classes. ಈ ದಿನ ನಾವು ಈ ವಿಡಿಯೋದಲ್ಲಿ KPSC ಎಕ್ಸಾಮಿನೇಷನ್ಸ್ನ ಮಾಸ್ಟರ್ ಟಾಪಿಕ್ ಚೆಕ್ ಲಿಸ್ಟ್ನ ಡಿಸ್ಕಸ್ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಪ್ರಿಲಿಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು. ಸೊ ಆ ಸ್ಟ್ರಾಟಜಿ ಏನಿದೆ ನಾಟ್ ಓನ್ಲಿ ಫಾರ್ ದ ಪ್ರಿಲಿಮ್ಸ್ ಅಥವಾ KAS ಎಕ್ಸಾಮಿನೇಷನ್ಗೆ, ನೀವು PDO, FDA, STA, VAO ಯಾವುದೇ ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿದ್ರು ಆ ಸ್ಟ್ರಾಟಜಿ ಫಾಲೋ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಸೊ ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ವೀಕ್ಷಣೆಯನ್ನು ಮಾಡಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಹಾಗಾದರೆ ಬನ್ನಿ, ಇಂಪಾರ್ಟೆಂಟ್ ಟಾಪಿಕ್ ಚೆಕ್ ಲಿಸ್ಟ್ ಯಾವುದು ಅಂದರೆ ಪ್ರತಿಯೊಂದು ಸಿಲೆಬಸ್ ವೈಸ್ ಆಗಿರ್ಬೋದು, ಟಾಪಿಕ್ ವೈಸ್ ಆಗಿರ್ಬೋದು, ಸಬ್ಜೆಕ್ಟ್ ವೈಸ್ ಆಗಿರ್ಬೋದು, ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅನಾಲಿಸಿಸ್ ಮೇಲೆ ಮತ್ತು ಹೈ ವೇಟೇಜ್ ಯಾವ ಸಬ್ಜೆಕ್ಟ್ ಮೇಲೆ ಅಥವಾ ಯಾವ ಟಾಪಿಕ್ ಮೇಲೆ ರಿಪೀಟೆಡ್ ಆಗಿ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಈ ರೀತಿ ಚೆಕ್ ಲಿಸ್ಟನ್ನು ಮಾಡಿಕೊಂಡು ನೀವು ಸ್ಮಾರ್ಟಾಗಿ ಸ್ಟಡಿ ಮಾಡಿದ್ರೆ ಇಟ್ ವಿಲ್ ಸ್ಮೂತ್ ಯುವರ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಸ್. ಸೊ ಈಗ ಕೊಡ್ತಿರುವಂಥ ಒಂದು ಮಾಸ್ಟರ್ ಟಾಪಿಕ್ ಚೆಕ್ ಲಿಸ್ಟ್ ಬಂದು ನಿಮ್ಮ ಬೋತ್ UPSC ಆ್ಯಂಡ್ KPSC ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಹಿಸ್ಟ್ರಿಯಲ್ಲಿ ನೋಡೋದಾದರೆ ಏನ್ಷಿಯಂಟ್ ಹಿಸ್ಟ್ರಿ, ಇದರಲ್ಲಿ ನಿಮಗೆ ಪ್ರೀ ಹಿಸ್ಟಾರಿಕ್ ಇಂಡಿಯಾ, ಇಲ್ಲಿ ಏನೇನನ್ನು ಕೇಳಿದ್ದಾರೆ ಕೇಳ್ಬೋದು ಅಂತಂದರೆ ಪೇಲಿಯೋಲಿಥಿಕ್ ಎರಾ ಅಲ್ಲಿರುವಂಥ ಸೈಟ್ಸು, ಮತ್ತು ನಿಯೋಲಿಥಿಕ್, ಮೀಸೋಲಿಥಿಕ್ ಮತ್ತು ಚಾಲ್ಕೋಲಿಥಿಕ್. ಎಕ್ಸ್ಪೆಷಲಿ ನೀವು ಕರ್ನಾಟಕದಲ್ಲಿ ಈ ರೀತಿ ಇರುವಂಥ ಯಾವುದಾದ್ರು ಸೈಟ್ ಮೆನ್ಷನ್ ಆಗಿದೆಯಾ ಅನ್ನೋದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್, ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ಸ್ ಏನಾದರೂ ನ್ಯೂಸಲ್ಲಿದೆಯಾ, ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಿ. ನೆಕ್ಸ್ಟ್ ಬಂದುಬಿಟ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್ ಅಂದರೆ ಫಸ್ಟ್ ಆ್ಯಶ್ ಕಂಡಿಡ್ದಿದ್ದು ಎಲ್ಲಿ, ಫೈರ್ ಕಂಡಿದ್ದು ಎಲ್ಲಿ, ಫಸ್ಟ್ ಅವರು ಉಳುಮೆ ಮಾಡಿದ್ದು ಎಲ್ಲಿ, ಅವರ ಕಲ್ಚರ್ ಹೇಗಿತ್ತು, ಸೋಷಿಯಲ್ ಲೈಫ್ ಹೇಗಿತ್ತು, ಎಕನಾಮಿಕ್ ಲೈಫ್ ಹೇಗಿತ್ತು, ಈ ಟಾಪಿಕ್ ಮೇಲೆ ಕೇಳ್ತಾರೆ. ನೆಕ್ಸ್ಟ್ ವೇದಿಕ್ ಏಜ್, ಇದರಲ್ಲಿ ನಿಮಗೆ ವರ್ಣ ಸಿಸ್ಟಮ್ ಆಗಿರ್ಬೋದು, 4 ವೇದಾಸ್ ಯಾವ್ದ್ಯಾವುದು, ಅದರ ಆರ್ಡರ್ ಅಥವಾ ಅದರದ ಥೀಮ್ಸ್ ಏನು ಅಂತ ಕೇಳ್ಬೋದು. ನೆಕ್ಸ್ಟ್ ಮಹಾಜನಪದಸ್, ಇಲ್ಲಿ ಕ್ರೊನಾಲಜಿಕಲ್ ಆರ್ಡರ್ನ ಕೇಳ್ತಾರೆ. ಬುದ್ಧಿಸಮ್, ಹೂ ಇಸ್ ದ ಫೌಂಡರ್ ಯಾರು, ಬರ್ತ್ ಪ್ಲೇಸ್ ಯಾವ್ದ್ಯಾವುದು, ಮತ್ತು ಇಂಪಾರ್ಟೆಂಟ್ ಪ್ಲೇಸಸ್, ಅವರು ಫಸ್ಟ್ ಸೆರೆಮನಿ ಕೊಟ್ಟಿದ್ದಂತಾಗಿರ್ಬೋದು, ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಎಲ್ಲಿ ಪ್ಲೇಸ್ ಆಯಿತು, ಅದರ ಚೇರ್ಮನ್ ಏನಾದರು. ಸೊ ನಾನು ಈ ಎವ್ರಿ ಟಾಪಿಕ್ಗೂ ನಾನು ಕ್ವೆಶನ್ಸ್ನ ಹೇಳ್ತಾ ಹೋಗ್ತಿದ್ದೀನಿ ಅಂತಂದರೆ ಐ ಹ್ಯಾವ್ ಅನಲೈಸ್ಡ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್, ಅದ್ರ ಮೇಲೇ ನಾನು ನಿಮಗೆ ಹೇಳ್ತಾ ಹೋಗ್ತಿದ್ದೀನಿ ಈ ರೀತಿಯಾದಂಥ ಕ್ವೆಶನ್ಸನ್ನು ಕೇಳ್ಬೋದು ಅಂತ. ನೆಕ್ಸ್ಟ್ ಸಿಮಿಲರ್ಲಿ ಜೈನಿಸಮ್, ಅಜಿವಿಕಾಸ್, ಮತ್ತು ಮೌರ್ಯನ್ ಎಂಪೈರರ್, ಅಶೋಕ, ಧರ್ಮ, ಪೋಸ್ಟ್ ಮೌರ್ಯನ್ ಕಿಂಗ್ಡಮ್, ಸಂಗಮ್ ಏಜ್, ಗುಪ್ತಾ ಎಂಪರರ್, ಹರ್ಷವರ್ಧನ, ಏನ್ಷಿಯಂಟ್ ಇಂಡಿಯನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಲೈಕ್ ಆರ್ಯಭಟ, ಚರಕ ಸಂಹಿತೆ, ಓಕೆ, ಸುಶ್ರುತ ಸಂಹಿತೆ, ಮತ್ತು ಏನ್ಷಿಯಂಟ್ ಎಜುಕೇಷನ್ ಸೆಂಟರ್ಸ್. ಇಲ್ಲಿ ಲಾಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ನಾನು ಒಂದು ಕ್ವೆಶನ್ ಪೇಪರ್ ನೋಡಬೇಕಾದ್ರೆ ಇಲ್ಲಿ ಎಜುಕೇಷನ್ ಸೆಂಟರ್ಸ್ ಅಂದರೆ ಅಗ್ರಹಾರಸ್, ಅವುಗಳಿಗೆ ಏನು ಡಿಫ್ರೆಂಟ್ ನೇಮ್ ಏನಂತ ಕರಿತಿದ್ರು ಅನ್ನೋದ್ರ ಮೇಲೆ ಕೇಳಿದರು. ಇಂಪಾರ್ಟೆಡ್ ಇನ್ಸ್ಕ್ರಿಪ್ಷನ್ಸ್, ಹಲ್ಮಿಡಿ ಶಾಸನ ಆಗಿರ್ಬೋದು, ಉತ್ತರ ಮೆರೂರ್ ಆಗಿರ್ಬೋದು, ಅಶೋಕ ನೇಮ್ ಇರುವಂಥ ಶಾಸನ, ಮಸ್ಕಿ ಶಾಸನ ಆಗಿರ್ಬೋದು, ಇದ್ರ ಮೇಲೆ ಕೇಳ್ತಾರೆ. ಇಂಪಾರ್ಟೆಂಟ್ ಕಾಯಿನ್ಸ್ ಅಂತಂದರೆ ಸ್ಟಡಿ ಆಫ್ ಕಾಯಿನ್ಸ್ ಏನು ಅಂತ ಕೇಳಿದ್ದಾರೆ, ವಾಟ್ ವಿ ಕಾಲ್ ಸ್ಟಡಿ ಆಫ್ ಕಾಯಿನ್ಸ್. ಮತ್ತು ವಿಜಯನಗರ ಕಿಂಗ್ಡಮಲ್ಲಿ ರಾಷ್ಟ್ರಕೂಟರ ಟೈಮಲ್ಲಿ ಇಶ್ಯೂ ಮಾಡ್ತಿದ್ದಂಥ ಸಿಲ್ವರ್ ಮತ್ತು ಗೋಲ್ಡ್ ಕಾಯಿನ್ಗಳಿಗೆ ಏನಂತ ಕರಿತಿದ್ರು ಅಂತಲೂ ಕೇಳಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಟು ದ ಏನ್ಷಿಯಂಟ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್, ಇದರಲ್ಲಿ ನಿಮಗೆ ಟೆಂಪಲ್ ಆರ್ಕಿಟೆಕ್ಚರ್ ಕೇಳ್ತಾರೆ. ನೋಡಿ, ಟೆಂಪಲ್ ಆರ್ಕಿಟೆಕ್ಚರ್ ಲೈಕ್ ನಗರ, ವೆಸರ, ದ್ರಾವಿಡನ್ ಸ್ಟೈಲ್, ಅದ್ರದ್ದು ಫೀಚರ್ಸ್ ಯಾವ್ದ್ಯಾವುದು, ಹೊಯ್ಸಳ ಟೆಂಪಲ್ ಯಾವ ಸ್ಟೈಲಲ್ಲಿದೆ, ಮತ್ತು ವಿಜಯನಗರ ಕಾಲದ ಟೆಂಪಲ್ಸ್ಗಳು ಯಾವ ಶೈಲಿಯಲ್ಲಿದೆ, ಮೈಸೂರು ಕಿಂಗ್ಡಮ್ ಟೆಂಪಲ್ಗಳು ಯಾವ ಶೈಲಿಯಲ್ಲಿದೆ, ಬುದ್ಧಿಸ್ಟ್ ಆರ್ಕಿಟೆಕ್ಚರ್, ಇಂಪಾರ್ಟೆಂಟ್ ಸೈಟ್ಸ್ ಆಫ್ ಬುದ್ಧಿಸ್ಟ್ ಆರ್ಕಿಟೆಕ್ಚರ್, ಕೇವ್ ಆರ್ಕಿಟೆಕ್ಚರ್, ಇವುಗಳಲ್ಲಿ ನಾವು ಯಾವ ರೀತಿಯ ಪೇಂಟಿಂಗ್ಸನ್ನು ಕಾಣ್ತೀವಿ ಮತ್ತು ಯಾವ ರೀತಿ ಮೆಟೀರಿಯಲನ್ನು ಅವರನ್ನು ಯೂಸ್ ಮಾಡಿದ್ದಾರೆ,
ಆಯಿತಾ. ಲಿಟರೇಚರ್ ಆ್ಯಂಡ್ ಲ್ಯಾಂಗ್ವೇಜ್, ಬುಕ್ಸ್. ಓಕೆ, ಯಾವೆಲ್ಲ ಬುಕ್ಸ್ಗಳನ್ನು ಯಾವ ಆಥರ್ ಬರೆದಿದ್ದಾರೆ ಅಥವಾ ಪೊಯೆಟ್ ಬರೆದಿದ್ದಾರೆ, ಅವರು ಯಾರ ರಾಜರ ಕೆಳಗಡೆ ಆಶ್ರಯವನ್ನು ಪಡೆದಿದ್ರು, ಈ ರೀತಿ ಕೇಳ್ತಾ ಹೋಗ್ತಾರೆ. ನೆಕ್ಸ್ಟು ಮೆಡಿವಲ್ ಇಂಡಿಯಾ, ಡೆಲ್ಲಿ ಸುಲ್ತಾನೇಟ್ಸ್. ಮೊದಲನೇದಾಗಿ ಡೆಲ್ಲಿ ಸುಲ್ತಾನೇಟ್, ಸ್ಲೇವ್, ಖಿಲ್ಜಿ, ತುಘಲಕ್, ಇದರಲ್ಲೇ ಬೇರೆ ಬೇರೆ ಮನೆತನಗಳು ಬರ್ತವೆ. ಸ್ಲೇವ್, ಖಿಲ್ಜಿ, ತುಘಲಕ್, ಅವುಗಳನ್ನು ನೋಡ್ಕೋಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ರೂಲರ್ ಯಾರು, ಮತ್ತು ವಿಮೆನ್ ಯಾರಾದರೂ ಇದರ ಮುಸ್ಲಿಂ ರೂಲರ್, ಅದು ನೋಡ್ಕೋಬೇಕು. ನೆಕ್ಸ್ಟು ವಿಜಯನಗರ ಎಂಪೈರ್, ಇದರಲ್ಲಿ ಸಂಗಮ್, ಸಾಳುವ, ತುಳುವ, ಅರವಿಡು ಅಂತ ಬರ್ತಾರೆ. ಅದರಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಕಿಂಗ್ಗಳು ಯಾರು, ಅವರ ಆಶ್ರಮಕ್ಕೆ ಅರಮನೆಗೆ ಯಾರು ಟ್ರಾವೆಲರ್ಸ್ ಭೇಟಿ ಕೊಟ್ಟಿದ್ರು, ಯಾವ ದೇಶದವರು ಅವರು ಅನ್ನೋದನ್ನು ನೋಡ್ಕೋಬೇಕು. ಬಹಮನಿ ಕಿಂಗ್ಡಮ್, ಮೊಘಲ್ ಎಂಪರರ್, ಮರಾಠ, ರಜಪೂತ್ಸ್, ಎಲ್ಲ ಕಿಂಗ್ಡಮ್ಗೂ ಒಂದೇ ಫಾರ್ಮುಲಾ. ಫೌಂಡರ್ ಯಾರು, ಅವರ ರಾಜ್ಯ ಲಾಂಛನ ಯಾವುದಿತ್ತು, ಅವರು ಕಾಯಿನ್ಸನ್ನು ಪ್ರಿಂಟ್ ಮಾಡ್ತಿದ್ರೆ ಏನಂತ ಕರಿತಿದ್ರು, ಯಾವುದಾದ್ರು ಫಾರಿನ್ ವಿಸಿಟರ್ಸ್ ಇದ್ರಾ, ಅವರೇನಾದ್ರು ಬುಕ್ ಬರೆದಿದ್ದಾರಾ, ಯಾವ ಪೊಯೆಟ್ಸ್ಗಳು ಈ ಆಸ್ಥಾನದಲ್ಲಿ ಇದ್ದರು, ಮತ್ತು ಮ್ಯೂಸಿಕ್, ಡಾನ್ಸ್, ಆರ್ಕಿಟೆಕ್ಚರ್ ಹೇಗಿತ್ತು ಈ ಕಾಲದಲ್ಲಿ ಅನ್ನೋದನ್ನು ನೋಡ್ಕೋಬೇಕು. ನೆಕ್ಸ್ಟು ಭಕ್ತಿ ಮೂಮೆಂಟ್. ಭಕ್ತಿ ಮೂಮೆಂಟಲ್ಲಿ ಪುರಂದರದಾಸ ಆಗಿರ್ಬೋದು, ಕನಕದಾಸರಾಗಿರ್ಬೋದು, ಬಸವಣ್ಣನವರಾಗಿರ್ಬೋದು. ಬಸವಣ್ಣನವರು ಮುಂಚೆ ಬರ್ತಾರೆ ಬಿಡಿ, 12th ಸೆಂಚುರಿಯಲ್ಲಿ. ನೆಕ್ಸ್ಟು ಸೂಫಿ ಮೂಮೆಂಟ್. ಸೂಫಿಸಮ್ ಫೌಂಡರ್ ಯಾರು, ಸೂಫಿಸಮ್ ಅಂದರೆ ಏನು, ಇದರ ಗುಣಲಕ್ಷಣಗಳು ಏನೇನು, ಈ ಒಂದು ಸೂಫಿಸಮ್ ಫಾಲೋ ಮಾಡುವಂಥವ್ರು ಯಾವ ಒಂದು ಫಿಲಾಸಫಿಯನ್ನು ಬಿಲೀವ್ ಮಾಡ್ತಾರೆ, ಕರ್ನಾಟಕದಲ್ಲಿ ಸೂಫಿಸಮ್ ಹೇಗೆ ಜನ್ಮ ತಾಳ್ತು, ಅದನ್ನು ಸಪೋರ್ಟ್ ಮಾಡಿದವ್ರು ಯಾವ ಕಿಂಗ್ಡಮ್, ಆ ರೀತಿ ನೋಡ್ಕೊಳ್ಳಿ. ಮೊಘಲ್ ಅಡ್ಮಿನಿಸ್ಟ್ರೇಷನ್, ಮನ್ಸಬ್ದಾರಿ ಸಿಸ್ಟಮ್ ಅಂದ್ರೇನು, ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್. ಸೊ ಈ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ನೀವು ಏನ್ಷಿಯಂಟಲ್ಲೂ ಹೇಗಿತ್ತು ಮತ್ತು ಬ್ರಿಟಿಷ್ ಕಾಲದಲ್ಲೂ ಹೇಗಿತ್ತು ಅಂತ ನೋಡ್ಕೋಬೇಕಾಗುತ್ತೆ. ಸೊ ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ ಅಂತಂದರೆ ನಮಗೆ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಅಥವಾ ಬ್ರಿಟಿಷ್ ಕಾಲದಲ್ಲಿ ನೋಡೋದಾದರೆ ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ರಯತ್ವಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್ಸ್, ಇದನ್ನು ಯಾರು ಜಾರಿಗೆ ತಂದರು, ಯಾವ್ಯಾವ ಪ್ರಾವಿನ್ಸಸ್ಸಲ್ಲಿ ಅಥವಾ ಭಾಗದಲ್ಲಿ ಜಾರಿಗೆ ತಂದರು, ಇದರ ಆಬ್ಜೆಕ್ಟಿವ್ ಏನಾಗಿತ್ತು, ಯಾರು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಿದ್ರು ಅನ್ನೋದನ್ನು ನೋಡ್ಕೊಳ್ಳಿ. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್, ಮಾಸ್ಕ್ ಆಗಿರ್ಬೋದು, ಡೋಮ್ ಟೈಪ್ ಆಫ್ ಆರ್ಕಿಟೆಕ್ಚರ್, ಮಿನಿಯೇಚರ್ಸ್ ಆಗಿರ್ಬೋದು, ಕ್ಯಾಲಿಗ್ರಫಿ ಆಗಿರ್ಬೋದು, ಇದ್ರ ಮೇಲೆ ನೋಡ್ಕೊಳ್ಳಿ. ಪೇಂಟಿಂಗ್ಸ್, ಲಿಟರೇಚರ್, ಟ್ರಾವೆಲರ್ಸ್ ಆ್ಯಂಡ್ ದೇರ್ ಅಕೌಂಟ್ಸ್. ಆವಾಗಲೇ ನಾನು ಹೇಳ್ದಂಗೆ ಯಾರ ರಾಜರ ಆಸ್ಥಾನಕ್ಕೆ ಯಾವ್ಯಾವ ಟ್ರಾವೆಲರ್ಸ್ ಭೇಟಿ ಮಾಡಿದರು, ಯಾವ ದೇಶದವರು, ಅವರೇನಾದರೂ ಬುಕ್ ಬರೆದಿದ್ದಾರೆ ಅಥವಾ ರಾಜರ ಬಗ್ಗೆ, ಆ ಕಿಂಗ್ಡಮ್ ಬಗ್ಗೆ ಏನಾದರೂ ಹೊಗಳಿಕೆ ಆಗಿರುವಂಥ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರಾ ಅನ್ನೋದನ್ನು ಸಹ ಕೇಳ್ತಾರೆ. ನೆಕ್ಸ್ಟು ಮಾಡರ್ನ್ ಇಂಡಿಯಾ, ಯುರೋಪಿಯನ್ ಅರೈವಲ್. ಇಲ್ಲಿ ಯುರೋಪಿಯನ್ ಅರೈವಲ್ ಅಂದರೆ ಯಾವೆಲ್ಲ ಯುರೋಪಿಯನ್ಸರು ನಮ್ಮ ಭಾರತ ದೇಶಕ್ಕೆ ಬಂದಿದ್ದರು. ಇಲ್ಲಿ ವ್ಯಾಪಾರದ ವಿಷಯವಾಗಿರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್, ಆಡಳಿತವನ್ನು ನಡೆಸುವಂಥ ಒಂದು ಯೋಚನೆ ಇಟ್ಕೊಂಡಾರು ಆಗಿರ್ಬೋದು. ನೀವು ಈ ಪೋರ್ಚುಗೀಸ್, ಡಚ್, ಬ್ರಿಟಿಷ್, ಫ್ರೆಂಚ್ ಕ್ರೊನಾಲಜಿ ಆರ್ಡರ್ ಕೇಳ್ತಾರೆ. ಯಾವ್ಯಾವಾಗ ಯಾರ್ಯಾರು ಬಂದಿದ್ರು, ಯಾರಾದಮೇಲೆ ಯಾರು ಬಂದಿದ್ರು, ಮತ್ತು ಯಾವೆಲ್ಲ ಸ್ಥಳಗಳಲ್ಲಿ ತಮ್ಮ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡ್ಕೊಂಡಿದ್ರು ಅದನ್ನು ನೋಡ್ಕೊಳ್ಳಿ. ಮತ್ತು ನೀವು ಮ್ಯಾಪಲ್ಲಿ ಒಂದು ಸತಿ ನೋಡ್ಕೊಳ್ಳಿ, ಪೋರ್ಚುಗೀಸ್ ಎಲ್ಲಿದೆ, ಡಚ್ ಎಲ್ಲಿದೆ, ಬ್ರಿಟಿಷ್, ಯುರೋಪ್ ಎಲ್ಲಿದೆ, ಅಂದರೆ UK ಯುನೈಟೆಡ್ ಕಿಂಗ್ಡಮ್ ಎಲ್ಲಿದೆ, ಫ್ರೆಂಚ್ ಎಲ್ಲಿದೆ, ಇದನ್ನು ಮ್ಯಾಪಲ್ಲಿ ಒಂದು ಸತಿ ನೋಡ್ಕೊಳ್ಳಿ. ಮತ್ತು ಇವರ ಮಧ್ಯೆ ಏನಾದರೂ ಯುದ್ಧಗಳಾಗಿತ್ತಾ, ಅಂದರೆ ಪೋರ್ಚುಗೀಸ್ ಮತ್ತು ಬ್ರಿಟಿಷ್ ಮಧ್ಯೆ ಏನಾದರೂ ಯುದ್ಧ ಆಗಿತ್ತಾ, ಪೋರ್ಚುಗೀಸ್ ಡಚ್ ಮಧ್ಯೆ ಯುದ್ಧ ಆಗಿತ್ತಾ, ಅಥವಾ ಡಚ್ ಆ್ಯಂಡ್ ಫ್ರೆಂಚರ ಮಧ್ಯೆ ಯುದ್ಧ ಆಗಿತ್ತಾ, ಅವುಗಳ ಒಂದು ಒಪ್ಪಂದ ಯಾವುದರಿಂದ ಮುಗ್ದಿತ್ತು, ಯಾವ ಪ್ಯಾಕ್ಟಿಂದ ಮುಗ್ದಿತ್ತು ಅನ್ನೋದನ್ನು ನೋಡ್ಕೊಳ್ಳಿ. ಇತರ ವಾರ್ಸ್ ಬಂದುಬಿಟ್ಟು ಕರ್ನಾಟಿಕ್ ವಾರ್ಸ್, ಆಂಗ್ಲೋ ಮೈಸೂರು ವಾರ್, ಆಂಗ್ಲೋ ಮರಾಠ ವಾರ್, ಯಾರ ಮಧ್ಯೆ ನಡೆದಿತ್ತು. ಸೊ ಎರಡು ಗುಂಪಿರುತ್ತೆ, ಬ್ರಿಟಿಷರ ಜೊತೆ ಯಾರಿಗೆ ಸಪೋರ್ಟ್ ಮಾಡಿದ್ರು, ಇಂಡಿಯನ್ ಕಿಂಗ್ ಯಾರ ವಿರುದ್ಧ ಅವರು ಯುದ್ಧವನ್ನು ಮಾಡಿದರು, ಎಷ್ಟು ಯುದ್ಧಗಳಾದವು, ಯಾವ್ಯಾವ ಯುದ್ಧ ಯಾವ್ಯಾವ ಅಗ್ರಿಮೆಂಟ್ ಅಥವಾ ಪ್ಯಾಕ್ಟ್ ಮೂಲಕ ಸಮಾಪ್ತಿ ಆಯಿತು, ಅದರ ಇಂಪ್ಯಾಕ್ಟ್ ಏನಾಯಿತು, ಅದರಿಂದ ಬ್ರಿಟಿಷರವರಿಗೆ ಏನು ಲಾಭ ಆಯಿತು, ಇಂಡಿಯನ್ ಕಿಂಗಿಗೆ ಏನು ಲಾಸ್ ಆಯಿತು, ಇದೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟು ಬ್ರಿಟಿಷ್ ಎಕ್ಸ್ಪ್ಯಾನ್ಷನ್, ಯಾವೆಲ್ಲ ಕಾನೂನುಗಳನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದನ್ನು ತಗೊಂಬಂದರು, ಮತ್ತು
ಪರ್ಮನೆಂಟ್ ಸೆಟಲ್ಮೆಂಟ್ ಸಿಸ್ಟಮ್, ಆವಾಗಲೇ ಹೇಳ್ದಂಗೆ ಲ್ಯಾಂಡ್ ರಿಫಾರ್ಮ್ಸಲ್ಲಿ ಈ ಟಾಪಿಕ್ಸ್ ಬರುತ್ತೆ. ರಯತ್ವಾರಿ, ಮಹಲ್ವಾರಿ, ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲು ಭಾರತಕ್ಕೆ ಬಂದಿರೋದ್ರಿಂದ ಎಕನಾಮಿಕಲಿ ನಮ್ಗೆ ಏನು ಇಂಪ್ಯಾಕ್ಟ್ ಆಯಿತು, ಅಗ್ರಿಕಲ್ಚರಲಿ ಹೇಗೆ ನೆಗೆಟಿವ್ ಆಯಿತು, ಇಂಡಸ್ಟ್ರೀಸ್ ಎಲ್ಲೆಲ್ಲಿ ಡೆವಲಪ್ ಆಯಿತು, ಯಾವೆಲ್ಲ ಇಂಡಸ್ಟ್ರೀಸ್ ಡೆವಲಪ್ ಆಯಿತು, ಕಾಟನ್ ಇಂಡಸ್ಟ್ರೀಸ್ ಆಗಿರ್ಬೋದು, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಆಗಿರ್ಬೋದು, ಸಿಮೆಂಟ್ ಇಂಡಸ್ಟ್ರಿ ಆಗಿರ್ಬೋದು, ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಎಜುಕೇಷನ್ ಸಿಸ್ಟಮಲ್ಲಿ ಯಾವೆಲ್ಲ ಕಾಲೇಜ್ಗಳು ಎಸ್ಟಾಬ್ಲಿಷ್ ಆದವು, ಯೂನಿವರ್ಸಿಟೀಸ್ಗಳು ಎಸ್ಟಾಬ್ಲಿಷ್ ಆದವು ಅಂತ ನೋಡ್ಕೊಳ್ಳಿ. ಮತ್ತು ವಾಟ್ ಈಸ್ ದ ಡ್ರೈನ್ ಆಫ್ ವೆಲ್ತ್ ಥಿಯರಿ, ಇದು ಏನು ಹೇಳುತ್ತೆ, ಯಾರು ಈ ಥಿಯರಿಯನ್ನು ಪ್ರಪೌಂಡ್ ಮಾಡಿದ್ರು, ಡಿಇಂಡಸ್ಟ್ರಿಯಲೈಸೇಷನ್ ಅಂದರೆ ಮೀನಿಂಗ್ ಏನು, ಇಂಡಸ್ಟ್ರಿಯಲೈಸೇಷನ್ ಅಂದರೆ ಮೀನಿಂಗ್ ಏನು, ಟ್ರೈಬಲ್ ರಿವಾಲ್ಟ್ಸ್, ಹಲವಾರು ಟ್ರೈಬ್ಸ್ ಆಗಿರ್ಬೋದು, ಪೆಸೆಂಟ್ಸ್ ಆಗಿರ್ಬೋದು, ಇವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಸೊ ಯಾವೆಲ್ಲ ರೆವಲ್ಯೂಷನ್ಸ್ ಇದೆ, ಎಲ್ಲೆಲ್ಲಿ ನಡೀತು, ಕೇರಳದಲ್ಲಿ, ಅಸ್ಸಾಮಲ್ಲಿ, ಸಿಕ್ಕಿಮಲ್ಲಿ, ಕರ್ನಾಟಕದಲ್ಲಿ, ಈ ಮಹಾರಾಷ್ಟ್ರದಲ್ಲಿ, ಈ ಯಾವೆಲ್ಲ ಪ್ರಾಂತ್ಯಗಳಲ್ಲಿ, ಅಥವಾ ಅವಾಗೆಲ್ಲ ಈ ಸ್ಟೇಟ್ ಇರಲಿಲ್ಲ. ಓಕೆ, ಅವಾಗೆಲ್ಲ ಸೆಂಟ್ರಲ್ ಇಂಡಿಯಾ ಅಥವಾ ಪ್ರಾವಿನ್ಸಸ್ ಅಂತ ಕರಿತಿದ್ರು. ಹೈದರಾಬಾದ್, ಮದ್ರಾಸ್ ರೀಜನ್ನು, ಬೆಂಗಾಲ್ ರೀಜನ್ನು, ಒಡಿಸ್ಸಾ ರೀಜನ್ನು, ಈ ರೀತಿಯಾದಂಥ ರೀಜನ್ಗಳಲ್ಲಿ ಯಾವೆಲ್ಲ ಟ್ರೈಬಲ್ ಮತ್ತು ಪೆಸೆಂಟ್ ಮೂಮೆಂಟ್ಸ್ ನಡೀತು. ರಿವೋಲ್ಟ್ ಆಫ್ 1857, ಅದರ ಮುಖ್ಯಸ್ಥರು ಯಾರು, ಏನು ಕಾರಣ, ಇದನ್ನು ನೋಡ್ಕೊಳ್ಳಿ. ಸೋಷಿಯಲ್ ರಿಲಿಜಿಯಸ್ ರಿಫಾರ್ಮ್ಸ್, ಇದರಲ್ಲಿ ನಿಮಗೆ ರಾಜಾರಾಮ್ ಮೋಹನ್ ರಾಯ್ ಬರ್ತಾರೆ, ದಯಾನಂದ ಸರಸ್ವತಿ ಬರ್ತಾರೆ, ಸಾವಿತ್ರಿಬಾಯಿ ಫುಲೆ ಬರ್ತಾರೆ, ಮತ್ತು ಸ್ವಾಮಿ ವಿವೇಕಾನಂದ ಬರ್ತಾರೆ. ಅವರು ಯಾವ ರೀತಿ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ರಿಫಾರ್ಮ್ ಮೂಮೆಂಟ್ಸ್ಗಳನ್ನು ಮಾಡಿದರು, ಅವರು ಎಸ್ಟಾಬ್ಲಿಷ್ ಮಾಡಿದಂಥ ಅಥವಾ ಪುಟ್ ಫಾರ್ವರ್ಡ್ ಮಾಡಿದಂಥ ಫಿಲಾಸಫಿ ಯಾವುದು, ಯಾವ ರೀತಿಯಾದಂಥ ಕ್ರಮಗಳನ್ನು ತಗೊಂಡ್ರು, ಮತ್ತು ಇವರು ಎನ್ಫೋರ್ಸ್ ಮಾಡಿದಂಥ ಯಾವುದಾದ್ರು ಆ್ಯಕ್ಟ್ ಇದೆಯಾ, ಇವರ ಇಂಪ್ಯಾಕ್ಟಿಂದ ಯಾವುದಾದ್ರು ಆ್ಯಕ್ಟನ್ನು ಬ್ರಿಟಿಷರು ತೊಗೊಬಂದ್ರ. ಫಾರ್ ಎಕ್ಸಾಂಪಲ್ ಚೈಲ್ಡ್ ಮ್ಯಾರೇಜ್ ಪ್ರಾಹಿಬಿಷನ್ ಆ್ಯಕ್ಟ್. ಓಕೆ, ಈ ರೀತಿ. ನೆಕ್ಸ್ಟು ಫಾರ್ಮೇಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಸೊ ಈಸ್ ದ ಫಾದರ್ ಆಫ್ ಫಾರ್ಮೇಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮುಖ್ಯ ಸಭೆಗಳು, ಸೆಷನ್ಸ್ಗಳು ಯಾವ್ದ್ಯಾವುದು, ಯಾವೆಲ್ಲ ಸೆಷನ್ ಕರ್ನಾಟಕದಲ್ಲಿ ನಡೆದಿದೆ, ಅದರ ಚೇರ್ಮನ್ಶಿಪ್, ಪ್ರೆಸಿಡೆನ್ಶಿಪ್ಪನ್ನು ಯಾರು ತಗೊಂಡಿದ್ರು, ಅಥವಾ ವಿಮೆನ್ ಯಾರ್ಯಾರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನನ್ನು ಪ್ರಿಸೈಡ್ ಮಾಡಿದರು, ಮತ್ತು ಮುಸ್ಲಿಮ್ಸ್ ಯಾರಾದರೂ ಪ್ರಿಸೈಡ್ ಮಾಡಿದಾರಾ. ಅದಾದ ನಂತರ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಒಡಕು ಬರುತ್ತೆ, ಮಾಡರೇಟ್ಸ್ ಮತ್ತು ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಆಗ್ತಾರೆ. ಅದಕ್ಕೆ ಕಾರಣ ಏನು, ದಟ್ ಈಸ್ ಬೆಂಗಾಲ್ ಡಿವಿಷನ್ ಇನ್ 1905. ಸೊ ಬೆಂಗಾಲ್ ಡಿವಿಷನ್ ಆಗಬೇಕಾದ್ರೆ ವೈಸ್ರಾಯ್ ಯಾರಿದ್ರು, ಗವರ್ನರ್ ಜನರಲ್ ಯಾರಿದ್ರು, ಲಿಸ್ಟ್ ಆಫ್ ಗವರ್ನರ್ ಜನರಲ್ಸ್ ಆಫ್ ಇಂಡಿಯಾ, ಗವರ್ನರ್ಸ್ ಆಫ್ ಇಂಡಿಯಾ, ವೈಸ್ರಾಯ್ಸ್ ಆಫ್ ಇಂಡಿಯಾ ನೋಡ್ಕೊಳ್ಳಿ. ಸ್ವದೇಶಿ ಮೂಮೆಂಟ್ ಅಂದರೆ ಏನು, ಹೋಮ್ ರೂಲ್ ಮೂಮೆಂಟ್ ಅಂದರೆ ಏನು, ಗಾಂಧಿಯನ್ ಮೂಮೆಂಟ್ಸ್, ನಾನ್ ಕೋಆಪರೇಷನ್, ಸಿವಿಲ್ ಡಿಸೊಬಿಡಿಯಂಟ್, ಕ್ವಿಟ್ ಇಂಡಿಯಾ ಮೂಮೆಂಟ್, ಇದು ನಡೆದಂಥ ಇಸ್ವಿಗಳನ್ನು ನೋಡ್ಕೊಳ್ಳಿ, ಗಳನ್ನು ನೋಡ್ಕೊಳ್ಳಿ. ಮತ್ತು ರೆವಲ್ಯೂಷನರಿ ಮೂಮೆಂಟ್ಸ್ಗಳು ನಡೀತದೆ, ಅವುಗಳನ್ನು ಲಿಸ್ಟ್ ಮಾಡ್ಕೊಳ್ಳಿ. ಸುಭಾಷ್ ಚಂದ್ರ ಬೋಸ್ ಬಗ್ಗೆ, ಇಂಡಿಯನ್ ನ್ಯಾಷನಲ್ ಆರ್ಮಿ, ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ 1773ರಿಂದ 1947 ತನಕ ಯಾವೆಲ್ಲ ಆ್ಯಕ್ಟ್ಸ್ ಬಂತು. ಫಾರ್ ಎಕ್ಸಾಂಪಲ್ ಪಿಟ್ಸ್ ಇಂಡಿಯಾ ಆ್ಯಕ್ಟ್, ರೆಗ್ಯುಲೇಟರಿ ಆ್ಯಕ್ಟ್, ಮತ್ತು ಮಿಂಟೋ ಮಾರ್ಲೆ ರಿಫಾರ್ಮ್ಸ್, ಮಾಂಟೆಗು ಚಮ್ಸ್ಫರ್ಡ್ ರಿಫಾರ್ಮ್ಸ್ ಆಗಿರ್ಬೋದು, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1935 ಆಗಿರ್ಬೋದು. ಇಂಪಾರ್ಟೆಂಟ್, ಈ ಆ್ಯಕ್ಟ್ಗಳಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಯಾವೆಲ್ಲ ಫೀಚರ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ನೋಡ್ಕೊಳ್ಳಿ. ಮತ್ತು ಗವರ್ನರ್ ಜನರಲ್ಸ್, ವೈಸ್ರಾಯ್, ಇಂಪಾರ್ಟೆಂಟ್ ಆ್ಯಕ್ಟ್ಸ್, ಕ್ಯಾಬಿನೆಟ್ ಮಿಷನ್, ಮೌಂಟ್ ಪ್ಯಾಟನ್ ಪ್ಲ್ಯಾನ್, ಇಂಡಿಪೆಂಡೆನ್ಸ್ ಆ್ಯಂಡ್ ಪಾರ್ಟಿಷನ್. ನೆಕ್ಸ್ಟ್ ಕರ್ನಾಟಕ ಹಿಸ್ಟ್ರಿ ಏನೆಲ್ಲ ಓದಬೇಕಂದ್ರೆ ಪ್ರೀ ಹಿಸ್ಟಾರಿಕ್ ಕರ್ನಾಟಕ. ಇದರ ಹೇಳ್ದಂಗೆ ಸೈಟ್ಸ್ಗಳು ನೋಡ್ಕೊಳ್ಳಿ. ಕದಂಬರ ಬಗ್ಗೆ, ಗಂಗರ ಬಗ್ಗೆ, ಚಾಲುಕ್ಯ ಆಫ್ ಬದಾಮಿ, ರಾಷ್ಟ್ರಕೂಟ, ಕಲ್ಯಾಣಿ ಚಾಲುಕ್ಯಸ್, ಹೊಯ್ಸಳಾಸ್. ಆಗಲೇ ಹೇಳ್ದಂಗೆ ಇಂಡಿಯನ್ ಹಿಸ್ಟ್ರಿ ಅಥವಾ ಒಂದು ಕಿಂಗ್ಡಮ್ ಓದಬೇಕಾದ್ರೆ ದ ಫೌಂಡರ್, ರಾಜ್ಯ ಲಾಂಛನ, ಕ್ಯಾಪಿಟಲ್ ಯಾವುದಿತ್ತು, ಆರ್ಕಿಟೆಕ್ಚರ್ ಯಾವುದಿತ್ತು, ಅವರ ಫಿಲಾಸಫಿ ಅಥವಾ ಧರ್ಮ, ಯಾವ ಧರ್ಮವನ್ನು ಫಾಲೋ ಮಾಡ್ತಿದ್ರು, ಪೊಯೆಟ್ಸ್ ಯಾರಿದ್ರು, ಮತ್ತು ಲ್ಯಾಂಗ್ವೇಜ್ ಯಾವುದಿತ್ತು, ಕಾಯಿನ್ಸ್ ಏನಾದರೂ ಮಿಂಟ್ ಮಾಡ್ತಿದ್ರಾ, ಕಿಂಗ್ ಏನಾದರೂ ಬುಕ್ಸ್ ಬರೆದಿದ್ರಾ, ಅದ್ಯಾವುದು, ಇದನ್ನೆಲ್ಲ ನೀವು ಈ ಎಲ್ಲ ಪರ್ಸ್ಪೆಕ್ಟಿವಲ್ಲೂ ನೀವು ಓದಬೇಕಾಗುತ್ತೆ. ಮತ್ತು ಇನ್ನೊಂದು ಇನ್ಸ್ಕ್ರಿಪ್ಷನ್ಸ್ ಯಾವುದ್ಯಾವುದಿದೆ ಅವರ ಕಾಲದ್ದು ಅಂತ ನೋಡ್ಕೋಬೇಕಾಗುತ್ತೆ. ಅದರ್ ಕಿಂಗ್ಡಮ್ ಯು ಹ್ಯಾವ್ ಟು ಸ್ಟಡಿ ಅಂಡರ್ ಕರ್ನಾಟಕ ಹಿಸ್ಟ್ರಿ ಅಂತಂದರೆ ವಿಜಯನಗರ, ಬಹಮನಿ ಕಿಂಗ್ಡಮ್, ಆದಿಲ್ ಶಾಹೀಸ್, ಮೈಸೂರು ಒಡೆಯರ್ಸ್,
ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ಆಂಗ್ಲೋ ಮೈಸೂರು ವಾರ್ಸ್, ಕರ್ನಾಟಕ ಅಂಡರ್ ಬ್ರಿಟಿಷ್ ರೂಲ್. ಓಕೆ, ಇಲ್ಲಿ ಕೆಲವೊಂದು ಸತ್ಯಾಗ್ರಹ ಆಗಿರ್ಬೋದು ಅಥವಾ ಪಾರ್ಟಿಸಿಪೇಷನ್ ಆಫ್ ಕರ್ನಾಟಕ ಇಂಪಾರ್ಟೆಂಟ್ ಫಿಗರ್ಸ್ ಅಂದರೆ ಪರ್ಸ್ನಾಲಿಟೀಸ್, ಗಾಂಧಿ ಮೂಮೆಂಟಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಆಗಿರ್ಬೋದು, ನಾನ್ ಕೋಆಪರೇಷನ್ ಮೂಮೆಂಟ್ ಆಗಿರ್ಬೋದು. ಇದರಲ್ಲಿ ಯಾರ್ಯಾರು ಕರ್ನಾಟಕದ ವ್ಯಕ್ತಿಗಳು ಭಾಗವಹಿಸಿದ್ರು, ಅವರ ನೇಮ್ ಏನು, ಅವರಿಗೆ ಏನಾದರೂ ಸರ್ ನೇಮ್ ಇದೆಯಾ, ಬಿರುದುಗಳಿದೆಯಾ ಅನ್ನೋದನ್ನು ನೋಡ್ಕೊಳ್ಳಿ. ಕರ್ನಾಟಕ ಯೂನಿಫಿಕೇಷನ್ ಮೂಮೆಂಟ್ ಅಂತಂದರೆ ಏನು, ಅದು ಯಾವಾಗ ಆರಂಭವಾಯಿತು, ಈಗಿರುವಂಥ ಹೈದರಾಬಾದ್ ಕರ್ನಾಟಕ ಅದನ್ನು ರೀನೇಮ್ ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ, ಅದು ಯಾವಾಗ ಫಾರ್ಮೇಷನ್ ಆಯಿತು, ಡೇಟ್ ಸಮೇತ ನೆನ್ಪಿಟ್ಕೋಬೇಕು, ಡೇಟು, ಮಂತು, ಇಯರು, ಯಾಕಂದರೆ ಕರ್ನಾಟಕದ ಬಗ್ಗೆ ಸ್ಪೆಸಿಫಿಕ್ ಆಗಿ ಇನ್ ಡೆಪ್ತ್ ನೀವು ಓದಲೇಬೇಕು. ನೆಕ್ಸ್ಟ್ ಫ್ರೀಡಮ್ ಮೂಮೆಂಟ್ ಇನ್ ಕರ್ನಾಟಕ, ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್, ಕರ್ನಾಟಕ ಇನ್ಸ್ಕ್ರಿಪ್ಷನ್ಸ್, ಕರ್ನಾಟಕ ಆರ್ಕಿಟೆಕ್ಚರ್, ಲಿಟರೇಚರ್, ಫೋಲ್ಕ್ ಟ್ರೆಡಿಷನ್ಸ್ ಅಥವಾ ಡೊಳ್ಳು ಕುಣಿತ ಆಗಿರ್ಬೋದು, ನಮ್ಮ ಕರಾವಳಿ ಭಾಗದ ಯಕ್ಷಗಾನ ಆಗಿರ್ಬೋದು, ಮತ್ತು ಭೂತಾರಾಧನೆ ಆಗಿರ್ಬೋದು, ಇಂಪಾರ್ಟೆಂಟ್ ಡೈನಾಸ್ಟೀಸ್ ಆ್ಯಂಡ್ ದರ್ ಕ್ಯಾಪಿಟಲ್ಸ್. ನೆಕ್ಸ್ಟ್ ಕಮ್ ಟು ಜಿಯೋಗ್ರಫಿ. ಇದರಲ್ಲಿ ಫಿಸಿಕಲ್ ಜಿಯೋಗ್ರಫಿ ನೋಡೋದಾದರೆ ಇಂಟೀರಿಯರ್ ಆಫ್ ಅರ್ತ್ ಅಂದರೆ ವಾಟ್ ಈಸ್ ದ ಶೇಪ್ ಆಫ್ ಅರ್ತ್, ಯಾಕೆ ಅರ್ತ್ ಈ ರೀತಿ ಶೇಪಲ್ಲಿದೆ, ವಾಟ್ ಈಸ್ ದ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್, ರೊಟೇಷನ್ ಆಫ್ ಅರ್ತ್ ಅಂದರೆ ಏನು, ರೆವಲ್ಯೂಷನ್ ಆಫ್ ಅರ್ತ್ ಅಂತಲೇ ಏನು, ರೊಟೇಷನಿಂದ ಅಟ್ಮಾಸ್ಫಿಯರ್ ಅಥವಾ ಕ್ಲೈಮೇಟಿಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ರೆವಲ್ಯೂಷನಿಂದ ವಾಟ್ ಆರ್ ದ ಚೇಂಜಸ್ ವಿ ವಿಲ್ ಸಿ ಇನ್ ದ ನೇಚರ್, ಮತ್ತು ಕ್ರಸ್ಟ್ ಆಗಿರ್ಬೋದು, ಕೋರ್ ಆಗಿರ್ಬೋದು, ಮ್ಯಾಂಟಲ್ ಆಗಿರ್ಬೋದು. ಇಂಟೀರಿಯರ್ ಆಫ್ ಅರ್ಥಲ್ಲಿ ಯಾವೆಲ್ಲ ಮಿನರಲ್ಸ್ ಕಾಂಪೋಸಿಷನ್ ಜಾಸ್ತಿ ಇದೆ, ಇಲ್ಲಾಗುವಂಥ ಅರ್ಥ್ಕ್ವೇಕು, ವೋಲ್ಕೆನೋ ಇದೆಲ್ಲ ಫರ್ದರ್ ನೋಡ್ತಾ ಹೋಗ್ತೀವಿ. ನೆಕ್ಸ್ಟು ರಾಕ್ಸ್, ಟೈಪ್ ಆಫ್ ರಾಕ್ಸ್, ಸೆಡಿಮೆಂಟರಿ ರಾಕ್ಸ್ ಆಗಿರ್ಬೋದು, ಮೆಟಾಮಾರ್ಫಿಕ್ ಆಗಿರ್ಬೋದು, ವೋಲ್ಕ್ಯಾನಿಕ್ ರಾಕ್ಸ್ ಆಗಿರ್ಬೋದು, ಇದನ್ನು ನೋಡ್ಕೊಳ್ಳಿ. ಮಿನರಲ್ಸ್, ಇಲ್ಲಿ ನೀವು ಮೇಜರ್ ಆ್ಯಂಡ್ ಮೈನರ್ ಮಿನರಲ್ಸ್ ಅದನ್ನು ನೋಡ್ಕೋಬೇಕು. ರೀಸೆಂಟಾಗಿ ರೇರ್ ಅರ್ತ್ ಮಿನರಲ್ಸ್ ಅನ್ನೋದು ತುಂಬ ನ್ಯೂಸಲ್ಲಿದೆ. ಕ್ರಿಟಿಕಲಿ ಇಂಪಾರ್ಟೆಂಟ್ ಮಿನರಲ್ಸ್, ರೇರ್ ಅರ್ತ್ ಮಿನರಲ್ಸ್, ಆ ರೀತಿಯಾದಂಥ ಕ್ರಿಟಿಕಲಿ ಇಂಪಾರ್ಟೆಂಟ್ ಮಿನರಲ್ಸ್ ಯಾವ ದೇಶದಲ್ಲಿ ಹೆಚ್ಚು ಪ್ರಮಾಣದಲ್ಲಿದೆ, ಸೊ ಇಂಡಿಯಾದಲ್ಲಿ ಆ ರೀತಿ ಇದಂಥ ಮಿನರಲ್ಸ್ ಇದೆಯಾ ಅಂಥದ್ದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ಪ್ಲೇಟ್ ಟೆಕ್ಟಾನಿಕ್ಸ್, ಈ ಕಾನ್ಸೆಪ್ಟನ್ನ ಹೇಳ್ದವ್ರು ಯಾರು, ಇದರ ಅರ್ಥ ಏನು, ಪ್ಲೇಟ್ಸ್ ಎಷ್ಟು ಮೇಜರ್ ಪ್ಲೇಟ್ಸ್ ಇದೆ, ಮೈನರ್ ಪ್ಲೇಟ್ಸ್ ಎಷ್ಟಿದೆ. ಇಲ್ಲೂ ಅಷ್ಟೇ ಮಿನರಲ್ಸ್ ಓದಬೇಕಾದ್ರು ಮೇಜರ್ ಮಿನರಲ್ಸ್ ಯಾವುದು, ಮೈನರ್ ಮಿನರಲ್ಸ್ ಯಾವುದು, ಮೇಜರ್ ಮಿನರಲ್ಸ್ ಕಂಟ್ರೋಲ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಎಷ್ಟು ಅಧಿಕಾರ ಇದೆ, ಸ್ಟೇಟ್ ಗೌರ್ಮೆಂಟಿಗೆ ಏನು ಅಧಿಕಾರ ಇದೆ, ಮೈನರ್ ಮಿನರಲ್ಸನ್ನು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಲೈಸೆನ್ಸ್ ಕೊಡುವಂಥ ಅಧಿಕಾರ ಸ್ಟೇಟ್ ಗೌರ್ಮೆಂಟಿಗಿದೆಯಾ, ಸೆಂಟ್ರಲ್ ಗೌರ್ಮೆಂಟಿಗಿದೆಯಾ, ಈ ಎಲ್ಲ ಆಸ್ಪೆಕ್ಟ್ಸಲ್ಲೂ ನೀವು ಓದಬೇಕು. ನೆಕ್ಸ್ಟ್ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತಂದರೆ ಏನು ಅದನ್ನು ನೋಡ್ಕೊಳ್ಳಿ. ಅರ್ಥ್ಕ್ವೇಕ್ ಬಗ್ಗೆ ತುಂಬ ಸತಿ ಕ್ವೆಶನ್ಸ್ ಕೇಳಿದ್ದಾರೆ. ಪ್ರೈಮರಿ ವೇವ್ಸ್ ಅಂದರೆ ಏನು, ಸೆಕೆಂಡರಿ ವೇವ್ಸ್ ಅಂದರೆ ಏನು, ಅರ್ಥ್ಕ್ವೇಕ್ ಮೆಷರ್ ಮಾಡೋದಕ್ಕೆ ಇರುವಂಥ ಸ್ಕೇಲ್ಸ್ಗಳು ಯಾವುದು, ರಿಚರ್ ಮತ್ತು ಮರ್ಕೆಲಿ ಸ್ಕೇಲ್ಸು, ಇದನ್ನು ಸ್ಟಡಿ ಮಾಡೋದಕ್ಕೆ ಏನಂತ ಕರೀತಾರೆ, ಸೆಸಿಮೋಗ್ರಫಿ ಅಂತ ಕರೀತಾರೆ. ಫಸ್ಟು ಪ್ರೈಮರಿ ವೇವ್ ಕಾಣಿಸುತ್ತಾ, ಸೆಕೆಂಡರಿ ವೇವ್ ಇದು ರೆಕಾರ್ಡ್ ಆಗುತ್ತಾ, ಎಲ್ಲೆಲ್ಲಿ ಮೇಜರ್ ಅರ್ಥ್ಕ್ವೇಕ್ಗಳು ಆಗಿದ್ದಾವೆ, ಇಂಡಿಯಾದಲ್ಲಿ ಅರ್ಥ್ಕ್ವೇಕ್ ಎಲ್ಲೆಲ್ಲಿ ಆಗಿದೆ, ಅದರ ಅರ್ಥ್ಕ್ವೇಕ್ ಝೋನ್ಸ್ಗಳಂತ ನಾವು ಆಲ್ರೆಡಿ ಮ್ಯಾಪ್ ಇದೆ, ಸೆಸ್ಮೋಗ್ರಾಫ್ ಮ್ಯಾಪ್ ಇದೆ, ಅದು ಯಾವ ರೀತಿ ಇದೆ ಅಂತ ಮ್ಯಾಪನ್ನು ಹೋಗ್ಬಿಟ್ಟು ನೋಡಿ. ನೆಕ್ಸ್ಟು ವೋಲ್ಕೆನೋ ಯಾಕಾಗುತ್ತೆ, ವಾಟ್ ಈಸ್ ದ ರೀಸನ್, ಇಂಪಾರ್ಟೆಂಟ್ ವೋಲ್ಕೆನೋಸ್. ನಮ್ಮ ಬ್ಯಾರನ್ ಐಲ್ಯಾಂಡ್ ಭಾರತದಲ್ಲಿರುವಂಥ ಏಕೈಕ ಆ್ಯಕ್ಟಿವ್ ವೋಲ್ಕೆನೋ ಆಗುವಂಥ ಸ್ಥಳ ಬ್ಯಾರನ್ ಐಲ್ಯಾಂಡ್. ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳಿದ್ರು, ಇದು ಎಲ್ಲಿದೆ, ಓಕೆ, ಎಷ್ಟು ಬಾರಿ ಇಲ್ಲಿ ವೋಲ್ಕೆನೋ ಆಗಿದೆ, ವೋಲ್ಕೆನೋ ಆಗಬೇಕಾದ್ರೆ ಯಾವೆಲ್ಲ ಪಾರ್ಟಿಕಲ್ಸ್ ಆಚೆ ಬರುತ್ತೆ, ಲೈಕ್ ಆ್ಯಶ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಮತ್ತು ಪೈರೋಕ್ಲಾಸ್ಟಿಕ್ ಡೆಬ್ರೀಸ್ ಆಗಿರ್ಬೋದು. ನೆಕ್ಸ್ಟ್ ಸುನಾಮಿ, ವಾಟ್ ಈಸ್ ದ ರೀಸನ್ ಫಾರ್ ಸುನಾಮಿ, ಮೌಂಟೇನ್ಸ್ ಹೇಗೆ ಫಾರ್ಮ್ ಆಗುತ್ತೆ, ಈ ಮೌಂಟೇನ್ಸಲ್ಲಿ ಎರಡು ಥರ, ಫೋಲ್ಡ್ ಮೌಂಟೇನ್ ಮತ್ತು ಬ್ಲಾಕ್ ಮೌಂಟೇನ್. ವರ್ಲ್ಡಲ್ಲಿರುವಂಥ ಇಂಪಾರ್ಟೆಂಟ್ ಫೋಲ್ಡ್ ಮೌಂಟೇನ್ಸ್ಗಳು ಯಾವ್ದ್ಯಾವುದು, ಇಂಪಾರ್ಟೆಂಟ್ ಬ್ಲಾಕ್ ಮೌಂಟೇನ್ ಯಾವುದು, ಹಿಮಾಲಯ ಯಾವ ಥರದ ಮೌಂಟೇನು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫೋಲ್ಡ್ ಮೌಂಟೇನ್ ಆ್ಯಂಡ್ ಬ್ಲಾಕ್ ಮೌಂಟೇನ್. ಸೊ ನೋಡಿ ನಾನು ವೆರಿ ಕ್ರಿಸ್ಪಾಗಿ ಹೇಳ್ತಾ ಹೋಗ್ತಿದ್ದೀನಿ, ಇದೊಂದು ಜಿಸ್ಟು. ನಾನು ಪ್ರತಿಯೊಂದು ಸಬ್ ಟಾಪಿಕ್ಗೂ ಇಷ್ಟು ಹೇಳ್ತಿದ್ದೀನಿ ಅಂತಂದರೆ ನಿಮ್ಮ ತಲೆಯಲ್ಲಿ ಕೂತ್ಕೋಬೇಕು. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಸ್ಟಡಿ.
ಸೊ ಅದಕ್ಕೆ ನೀವು ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಲೇಬೇಕು. ಒಂದು ಟೈಮ್ ಟೇಬಲನ್ನು ನೀವು ಮಾಡಿಕೊಂಡು ಎವ್ರಿ ಡೇ ಫಾಲೋ ಮಾಡಬೇಕು. ನಾನು ಒಂದು ದಿನ 10 ಅವರ್ ಓದೆ ಮತ್ತು 2 ದಿನ ಬ್ರೇಕ್ ತೊಗೊಂಡೆ, ಆ ಥರ ಎಲ್ಲ ಆದರೆ ಆಗಲ್ಲ. ನೆಕ್ಸ್ಟ್ ಕಮ್ ಟು ಫೋಲ್ಡ್ ಮೌಂಟೇನ್ಸ್, ಬ್ಲಾಕ್ ಮೌಂಟೇನ್ಸ್, ರಿಫ್ಟ್ ವ್ಯಾಲೀಸ್ ಅಂದರೆ ಏನು, ಪ್ಲ್ಯಾಟ್ಯೂಸ್ ಅಂದರೆ ಏನು, ಇಂಡಿಯಾದಲ್ಲಿ ಎಷ್ಟು ಪ್ಲ್ಯಾಟ್ಯೂಸ್ಗಳಿದೆ, ಅದರ ಫೀಚರ್ಸ್ ಏನು, ಪ್ಲೇನ್ಸ್ ಅಂದರೆ ಏನು, ಕೆನಾಯ್ನ್ಸ್ ಅಂದರೆ ಏನು, ವಾಟರ್ ಫಾಲ್. ಕರ್ನಾಟಕದಲ್ಲಂತೂ ರಿವರ್ಸ್ ಬಗ್ಗೆ, ವಾಟರ್ ಫಾಲ್ ಬಗ್ಗೆ ಕಂಟಿನ್ಯೂಯಸ್ ಆಗಿ ಕ್ವೆಶನ್ಸ್ ಕೇಳ್ತಾರೆ. ಮತ್ತು ಕೇವ್ಸ್ ಯಾವ ರೀತಿ ಫಾರ್ಮ್ ಆಗುತ್ತೆ, ಈ ಕೇವ್ಸಲ್ಲಿರುವಂಥ ವಾಟರ್ ಡ್ರಾಪ್ಲೆಟ್ಸ್ ಲೈಕ್ ಸ್ಟೆಲಾಮೈಟ್ ಮತ್ತು ಸ್ಟೆಲಾಸೈಟ್ ಅಂತ ಒಂದು ಬರುತ್ತೆ, ಅದು ಮೀನಿಂಗ್ ಏನು, ಇದನ್ನು ಜಿಯೋಗ್ರಫಿಲಿ ಓದ್ಕೋಬೇಕು. ನೆಕ್ಸ್ಟ್ ಅಟ್ಮಾಸ್ಫಿಯರ್ ಆ್ಯಂಡ್ ಕ್ಲೈಮೇಟಿಗೆ ಬಂದಾಗ ಲಾಸ್ಟ್ ಇಯರ್ 2024 KS ಎಕ್ಸಾಮಿನೇಷನಲ್ಲಿ ಕೇಳಿದರು. ಅಟ್ಮಾಸ್ಫಿಯರಲ್ಲಿ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಎಕ್ಸೋಸ್ಫಿಯರ್, ಥರ್ಮೋಸ್ಫಿಯರ್ ಬರುತ್ತಲ್ಲ, ಅದ್ರದ್ದು ಆರ್ಡರನ್ನು ಕೇಳಿದರು. ಮತ್ತು ಟ್ರೋಪೋಸ್ಫಿಯರ್ ಯಾಕೆ, ಈ ಸುಮಾರು ಸತಿ ಟ್ರೋಪೋಸ್ಫಿಯರ್ ಮೇಲೆ, ಥರ್ಮೋಸ್ಫಿಯರ್ ಮೇಲೆ, ಓಝೋನ್ ಎಲ್ಲಿ ಕಂಡುಬರುತ್ತೆ, ಇದ್ರ ಮೇಲೆ ಕ್ವೆಶನ್ಸನ್ನು ಕೇಳ್ತಾರೆ ಇದ್ದಾರೆ. ಸೊ ಅದರ ಕಾಂಪೋಸಿಷನ್ ಆಫ್ ಅಟ್ಮಾಸ್ಫಿಯರು, ಲೇಯರ್ಸ್ ಆಫ್ ಅಟ್ಮಾಸ್ಫಿಯರು, ಇನ್ಸೋಲೇಷನ್ ಅಂದರೆ ಏನು, ಹೀಟ್ ಬಜೆಟ್ ಅಂದರೆ ಏನು, ಟೆಂಪರೇಚರ್ ಮೆಷರ್ ಮಾಡುವಂಥ ಯೂನಿಟ್ ಯಾವುದು, ಪ್ರೆಷರ್ ಬೆಲ್ಟ್ಸ್ ಅಂದರೆ ಏನು, ವಿಂಡ್ಸ್, ಟ್ರೇಡ್ ವಿಂಡ್ಸ್ ಆಗಿರ್ಬೋದು, ವೆಸ್ಟರ್ಲೀಸ್ ಆಗಿರ್ಬೋದು, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಕೊರಿಯೋಲಿಸ್ ಫೋರ್ಸ್ ಇದು ಯಾವುದಿಂದ ಫಾರ್ಮ್ ಆಗುತ್ತೆ, ರೊಟೇಷನ್ ಆಫ್ ಅರ್ಥ ಅಥವಾ ರೆವಲ್ಯೂಷನ್ ಆಫ್ ಅರ್ಥ. ಸೊ ಇದ್ರ ಝೀರೋ ಎಲ್ಲಿರುತ್ತೆ, ಈಕ್ವೆಟರಲ್ ಝೀರೋ ಇರುತ್ತಾ ಅಥವಾ ಪೋಲ್ ರೀಜನಲ್ಲಿ ಝೀರೋ ಇರುತ್ತಾ, ವಾಟ್ ಈಸ್ ದ ಮೀನಿಂಗ್ ಆಫ್ ಕೊರಿಯೋಲಿಸ್ ಫೋರ್ಸ್, ಇದರಿಂದ ಸೈಕ್ಲೋನ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಡೈರೆಕ್ಷನ್ಸ್ ಆಫ್ ದ ಸೈಕ್ಲೋನ್ ಇದು ಡಿಸೈಡ್ ಮಾಡುತ್ತೆ. ಜೆಟ್ ಸ್ಟ್ರೀಮ್ಸ್ ಅಂದರೆ ಏನು, ಜೆಟ್ ಸ್ಟ್ರೀಮ್ಸ್ ನಾರ್ತನ್ ಹೆಮಿಸ್ಫಿಯರಲ್ಲಿ ಅಷ್ಟೇ ಇರುತ್ತಾ, ಸದರ್ನ್ ಹೆಮಿಸ್ಫಿಯರಲ್ಲೂ ಇರುತ್ತಾ. ಮಾನ್ಸೂನ್ ಯಾವೆಲ್ಲ ಫ್ಯಾಕ್ಟರ್ಸ್ನ ಇಂಪ್ಯಾಕ್ಟ್ ಮಾಡುತ್ತೆ, ಇಂಡಿಯನ್ ಮಾನ್ಸೂನ್ನ ಫೀಚರ್ಸ್ ಯಾವ್ದ್ಯಾವುದು, ಮತ್ತು ಇದರಲ್ಲಿ ಎಲ್ ನಿನೋ, ಲಾ ನಿನೋ ಮತ್ತು ಇಂಡಿಯನ್ ಓಷನ್ ಡೈಪೋಲ್ ಮಾನ್ಸೂನ್ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ. ನಮ್ಮ ಇಂಡಿಯಾದಲ್ಲಿ ನಾರ್ತ್ ಈಸ್ಟ್ ಮಾನ್ಸೂನ್ ಮತ್ತು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಬರುತ್ತೆ. ಇದು ಯಾವಾಗ ಯಾವ ಮಂತಲ್ಲಿ ಆಗುತ್ತೆ ಮತ್ತು ಯಾವೆಲ್ಲ ರೀಜನ್ಗಳಿಗೆ ಇದು ಮಳೆಯನ್ನು ತಂದುಕೊಡುತ್ತೆ. ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಂದರೆ ಏನು, ಸೈಕ್ಲೋನ್ಸ್, ಆ್ಯಂಟಿ ಸೈಕ್ಲೋನ್ಸ್, ದೇರ್ ಡೈರೆಕ್ಷನ್ಸ್, ದೇರ್ ಫಾರ್ಮೇಷನ್, ಮತ್ತು ಸೈಕ್ಲೋನ್ ಐ ಅಂತ ಇರುತ್ತೆ, ಅಲ್ಲಿ ಟೆಂಪ್ರೇಚರ್ ಹೇಗಿರುತ್ತೆ. ನಾರ್ತನ್ ಹೆಮಿಸ್ಫಿಯರಲ್ಲಿ ಸೈಕ್ಲೋನ್ ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ, ಸದರ್ನ್ ಹೆಮಿಸ್ಫಿಯರಲ್ಲಿ ಹೇಗೆ ಹೋಗುತ್ತೆ ಅದನ್ನು ನೋಡ್ಕೊಳ್ಳಿ. ಎಲ್ ನಿನೋ, ಲಾ ನಿನೋ ಮತ್ತು ಎಲ್ ನಿನೋ ಸದರ್ನ್ ಆಸಿಲೇಷನ್, ಮತ್ತು ಇಂಡಿಯನ್ ಓಷನ್ ಡೈಪೋಲ್ ಅಂದರೆ ಏನು, ಕ್ಲೌಡ್ಸ್, ಡಿಫ್ರೆಂಟ್ ಟೈಪ್ ಆಫ್ ಕ್ಲೌಡ್ಸ್, ಓಕೆ, ಸೈರಸ್ ಆಗಿರ್ಬೋದು, ಸ್ಟ್ರಾಟಸ್, ನಿಂಬೋಸ್, ಈ ರೀತಿಯಾದಂಥ ಕ್ಲೌಡ್ ಬರ್ತದೆ. ಅದರ ಫೀಚರ್ಸ್ ಯಾವ ರೀತಿಯಾದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ನಿಯರ್ ಅಂದರೆ ಅಟ್ಮಾಸ್ಫಿಯರಿಗೆ ಹತ್ತಿರ ಇರುವಂಥ ಕ್ಲೌಡ್ ಲೋ ಕ್ಲೌಡ್ಸ್ ಅಂತ ಕರಿತೀವಿ, ಅದರ ಫೀಚರ್ಸ್ ಏನು. ಹೈ ಕ್ಲೌಡ್ ಇದ್ದರೆ ವಾತಾವರಣದಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ, ಅದ್ರ ಮೇಲೆ ಕ್ವೆಶನ್ಸ್ ಕೇಳಿದ್ದಾರೆ. ಮತ್ತು ರೈನ್ಫಾಲ್ ಇದರಲ್ಲಿ ನೀವು ನೋಡಬೇಕಂತಂದರೆ ಕ್ಲೈಮ್ಯಾಟಿಕ್ ಕ್ಲಾಸಿಫಿಕೇಷನ್ನು, ರೈನ್ಫಾಲ್ ಎರಡು ಒಟ್ಟಿಗೆ ಓದ್ಕೋಬೇಕು. ಯಾಕಂದರೆ ಡಿಫ್ರೆಂಟ್ ಟೈಪ್ ಆಫ್ ವೆಜಿಟೇಷನ್ ಓದ್ತೀರಾ ನೀವು. ಸವನ್ನ ಆಗಿರ್ಬೋದು, ಈಕ್ವೆಟೋರಿಯಲ್ ಆಗಿರ್ಬೋದು, ಟ್ರಾಪಿಕಲ್, ಸಬ್ ಟ್ರಾಪಿಕಲ್, ಚೈನಾ ಟೈಪ್ ಆಫ್ ಮತ್ತು ಮೆಡಿಟರೇನಿಯನ್ ಟೈಪ್ ಆಫ್ ಕ್ಲೈಮೇಟ್, ಈ ರೀತಿ ಓದ್ಬೇಕಾದ್ರೆ ಅಲ್ಲಿ ರೈನ್ಫಾಲ್ ಎಷ್ಟಿರುತ್ತೆ, ಟೆಂಪರೇಚರ್ ಎಷ್ಟಿರುತ್ತೆ, ಯಾವ ರೀತಿಯಾದಂಥ ಟ್ರೀಸ್ ಬೆಳೆಯುತ್ತೆ, ಗ್ರಾಸ್ ಲ್ಯಾಂಡ್ ಇದೆಯಾ, ಇದನ್ನು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕಮ್ ಟು ದ ಓಷನೋಗ್ರಫಿ. ಇದು ಓಷನ್ ಬಗ್ಗೆ ಸ್ಟಡಿ ಮಾಡುವಂಥದ್ದು. ಓಷನ್ ಫ್ಲೋರ್ ಹೇಗಿದೆ, ಓಷನ್ ಕರೆಂಟ್ಸ್ ಅಂದರೆ ಏನು, ಓಷನ್ ವೇವ್ಸ್ ಅಂದರೆ ಏನು, ಟೈಡ್ಸ್ ಅಂದರೆ ಏನು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಓಷನ್ ಕರೆಂಟ್, ವೇವ್ಸ್ ಆ್ಯಂಡ್ ಟೈಡ್ಸ್, ಅಪ್ ವಿಲ್ಲಿಂಗ್ ಅಂದರೆ ಏನು, ಡೌನ್ ವಿಲ್ಲಿಂಗ್ ಅಂದರೆ ಏನು, ಎಲ್ ನಿನೋ, ಕೋರಲ್ ರೀವ್ಸ್, ಇದ್ರ ಬಗ್ಗೆ ಯಾವ್ದಾದ್ರು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಪ್ಯಾಕ್ಟ್ಸ್ ಇದೆಯಾ, ಮೆರೈನ್ ರಿಸೋರ್ಸಸ್, ಇಂಪಾರ್ಟೆಂಟ್ ಮೆರೈನ್ ರಿಸೋರ್ಸಸ್ ಏನು, ಇದನ್ನು ಪ್ರಿಸರ್ವ್ ಮಾಡೋದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಯಾವುದಾದ್ರು ಸ್ಕೀಮ್ಸ್ಗಳನ್ನು ತೊಗೊಂಡು ಬಂದಿದ್ದಾರಾ. ಸ್ಯಾಲಿನಿಟಿ ಅಂತಂದರೆ ಏನು, ಓಷನ್ ಟೆಂಪರೇಚರ್ ಕಂಪೇರಿಂಗ್ ಟು ದ ಲ್ಯಾಂಡ್ ಟೆಂಪರೇಚರ್ ಹೇಗೆ ಡಿಫ್ರೆಂಟ್ ಆಗಿರುತ್ತೆ. ಇಂಪಾರ್ಟೆಂಟ್ ಸೀಸ್, ಓಕೆ, ಭೂಮಿ ಮೇಲೆ ಎಷ್ಟು ಸೀಸ್ ಇದೆ, ಸಿ ಅಂದರೆ ಏನು, ಓಷನ್ ಅಂದರೆ ಏನು, ಸ್ಟ್ರೈಟ್ ಅಂದರೆ ಏನು, ಗಲ್ಫ್ಸ್ ಅಂದರೆ ಏನು, ಬೇಸ್ ಅಂದರೆ ಏನು. ಈಗ ನಡೀತಿರುವಂಥ US ಇರಾನ್ ಯುದ್ಧ, ಇದರಲ್ಲಿ ಮುಖ್ಯವಾಗಿ ನಾವು ಡೈಲಿ ಕೇಳ್ತಾನೇ ಇದ್ದೀವಿ, ಗಲ್ಫ್ ಆಫ್ ಓಮನ್, ಗಲ್ಫ್ ಆಫ್ ಪರ್ಷಿಯನ್, ಮತ್ತು ಸ್ಟ್ರೈಟ್ ಆಫ್ ಹಾರ್ಮೋಸ್, ರೆಡ್ ಸಿ, ಮೆಡಿಟರೇನಿಯನ್ ಸಿ, ಕ್ಯಾಸ್ಪಿಯನ್ ಸಿ. ಸೊ ಈ ಥರ ನೋಡ್ಕೊಳ್ಳಿ. ಮುಂದೆ
ಬಯೋಜಿಯೋಗ್ರಫಿ, ಇದರಲ್ಲಿ ನ್ಯಾಚುರಲ್ ವೆಜಿಟೇಷನ್, ಪ್ಲ್ಯಾಂಟ್ಸ್ ಅಥವಾ ಅನಿಮಲ್ ಆಗಿರ್ಬೋದು, ಆ ಪ್ರಾಂತ್ಯದಲ್ಲಿ ಕಂಡುಬರುವಂಥ ಅನಿಮಲ್ಸ್, ಗ್ರಾಸ್ಲ್ಯಾಂಡ್ ಹೇಗಿರುತ್ತೆ, ಡೆಸರ್ಟ್ಸ್ ಹೇಗಿರುತ್ತೆ, ಟ್ರಾಪಿಕಲ್ ಫಾರೆಸ್ಟ್ ಫೀಚರ್ಸ್ ಏನು, ಟೆಂಪರೇಟ್ ಫಾರೆಸ್ಟ್, ಟಂಡ್ರಾ ರೀಜನ್, ಬಯೋಡೈವರ್ಸಿಟಿ ಝೋನ್ ಯಾವುದು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಯಾವುದು ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ ಏನಾದರೂ ಇದೆಯಾ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅನ್ನೋ ಟರ್ಮಿನಾಲಜಿಯನ್ನು ಕೊಟ್ಟವ್ರು ಯಾರು, ಟರ್ಮನ್ನು ಕೊಟ್ಟವ್ರು ಯಾರು, ಸೊ ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ರೆಕಾಗ್ನೈಸ್ ಮಾಡುವಂಥ ಆರ್ಗನೈಸೇಷನ್ ಯಾವುದು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಕಮ್ ಟು ಇಂಡಿಯನ್ ಜಿಯೋಗ್ರಫಿ. ಹಿಮಾಲಯನ್ ರೇಂಜಸ್, ಇಲ್ಲಿ ಬರುವಂಥ ಪಾಸಸ್ ಆಗಿರ್ಬೋದು, ಹುಟ್ಟುವಂಥ ನದಿಗಳಾಗಿರ್ಬೋದು, ಪೆನಿನ್ಸುಲರ್ ರಿವರ್ಸ್ ಆಗಿರ್ಬೋದು. ಸೊ ಒಂದು ಕ್ವೆಶನ್ ನನಗೆ ನೆನಪಾಗ್ತಿದೆ, ಇಂಡಸ್ ರಿವರ್ ಇದ್ರದ್ದು ಫ್ಲೋ ಕೇಳಿದ್ದಾರೆ, ಅಂದರೆ ಯಾವ ಒಂದು ನದಿಯಿಂದ ಎಲ್ಲ ನದಿಗಳು ಜೋಡಣೆಯಾಗಿ ಡೈರೆಕ್ಟಾಗಿ ಇಂಡಸ್ಗೆ ಜಾಯಿನ್ ಆಗುವಂಥ ನದಿ ಯಾವುದು ಅಂತಂದರೆ ಅದು ಸಟ್ಲೇಜ್. ಇದೆಂಗಿದೆ ಅಂತಂದರೆ ಇಂಡಸ್, ಜೇಲಂ, ಚೆನಬ್, ನೆಕ್ಸ್ಟು ರಾವಿ, ಬಿಯಾಸ್, ಸಟ್ಲೇಜ್. ಈ ಜೇಲಂ ಬಂದುಬಿಟ್ಟು ಚೈನಬಿಗೆ ಜಾಯ್ನ್ ಆಗುತ್ತೆ, ಮತ್ತು ಚೈನಬ್ ಬಂದುಬಿಟ್ಟು ರಾಬಿಗೆ ಜಾಯ್ನ್ ಆಗುತ್ತೆ. ಅದಾದಮೇಲೆ ಈ ರಾಬಿ ಬಿಯಾಸಿಗೆ ಜಾಯ್ನ್ ಆಗುತ್ತೆ, ಬಿಯಾಸ್ ಎರಡು ಸಟ್ಲೇಜಿಗೆ ಜಾಯ್ನ್ ಆಗಿ ಡೈರೆಕ್ಟಾಗಿ ಇಂಡಸ್ ರಿವರ್ ಜಾಯ್ನ್ ಆಗುವಂಥದ್ದು ಸಟ್ಲೇಜ್. ಮತ್ತು ಇಂಡಸ್ ವಾಟರ್ ಟ್ರೀಟಿ ಕೂಡ ಇದೆ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ. ಅದು ಯಾವಾಗ ಸೈನ್ ಆಯಿತು, ಮೀಡಿಯೇಷನನ್ನು ಯಾರು ಮಾಡಿದರು, ಈಗ ಎಷ್ಟು ನದಿಗಳು ಇಂಡಿಯಾಗೆ ಕಂಪ್ಲೀಟಾಗಿ ಕಂಟ್ರೋಲಲ್ಲಿದೆ, ಯಾವೆಲ್ಲ ಡ್ಯಾಮ್ಸ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ, ಪಾಕಿಸ್ತಾನವಾಗಿ ಎಕ್ಸ್ಕ್ಲೂಸಿವ್ ರೈಟ್ಸ್ ಇರುವಂಥ ಟ್ರಿಬ್ಯೂಟರೀಸ್ ಅಥವಾ ನದಿಗಳು ಯಾವ್ಯಾವು ಇದರಲ್ಲಿ ಅನ್ನೋದನ್ನು ನೋಡ್ಕೊಳ್ಳಿ. ರಿವರ್ ಸಿಸ್ಟಮ್, ಡ್ರೈನೇಜ್ ಸಿಸ್ಟಮ್ ಅಂತ ಕರಿತೀವಿ, ಅದು ಯಾವ ರೀತಿ ಇರುತ್ತೆ, ಲೈಕ್ ರೇಡಿಯಂಟ್ ಆಗಿರ್ಬೋದು, ಟ್ರೆಲೆಸ್ ಆಗಿರ್ಬೋದು, ಈ ರೀತಿಯಾದಂಥದ್ದು. ಲೇಕ್ಸ್, ಇದು ನ್ಯಾಚುರಲ್ ಆಗಿರ್ಬೋದು, ಮ್ಯಾನ್ ಮೇಡ್ ಲೇಕ್ ಆಗಿರ್ಬೋದು. ಒಂದು ಕ್ವೆಶನ್ ನಂಗೆ ನೆನಪಿಗೆ ಬರ್ತಿರೋದು ಕೊಡೈಕೆನಾಲ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಮ್ಯಾನ್ ಮೇಡ್ ಆ್ಯಂಡ್ ನ್ಯಾಚುರಲ್ ಲೇಕ್ಸ್ ಅಂತ ಕೇಳಿದಾಗ ತಮಿಳ್ನಾಡಲ್ಲಿರುವಂಥ ಕೊಡೈಕೆನಾಲ್ ಇದೆಯಲ್ಲ ಅದು ಮ್ಯಾನ್ ಮೇಡ್. ಓಕೆ, ಮತ್ತು ಕೊಲೆರು ಲೇಕ್ ಇದೆ, ಅದೆಲ್ಲಿದೆ, ಕರ್ನಾಟಕದಲ್ಲಿ ಯಾವುದಾದ್ರು ಇಂಪಾರ್ಟೆಂಟ್ ಲೇಕ್ ಇದೆಯಾ, ಅದು ಯಾವ ರಿವರಿಂದ ಫಾರ್ಮ್ ಆಗಿದೆ, ಅಥವಾ ಮ್ಯಾನ್ ಮೇಡ್ ಲೇಕಾ, ಅಯ್ಯನ ಕೆರೆ, ಮದಗದ ಕೆರೆ, ಈ ಥರ ನೋಡ್ಕೊಳ್ಳಿ. ನೆಕ್ಸ್ಟು ಡ್ಯಾಮ್ಸ್, ರಿವರ್ಸ್, ಇಂಪಾರ್ಟೆಂಟ್ ರಿವರ್ಸ್, ಆಲಮಟ್ಟಿ ಡ್ಯಾಮ್ ಆಗಿರ್ಬೋದು, ಕೃಷ್ಣಾ ನದಿಗೆ ಕಟ್ಟಿರುವಂಥದ್ದು, KRS ಡ್ಯಾಮ್ ಆಗಿರ್ಬೋದು, ಮತ್ತು ಭಾಕ್ರಾ ನಾಂಗಲ್ ಡ್ಯಾಮ್ ಆಗಿರ್ಬೋದು. ಈ ರೀತಿಯಾದಂಥ ಡ್ಯಾಮ್ಗಳನ್ನು ನೋಡ್ಕೊಳ್ಳಿ. ರಿಸರ್ವಾಯರ್ಸ್ ನೋಡ್ಕೊಳ್ಳಿ. ವಾಟರ್ ಫಾಲ್ಸ್, ಯಾವ ರಿವರಿಂದ ಯಾವ ವಾಟರ್ ಫಾಲ್ ಫಾರ್ಮೇಷನ್ ಆಗುತ್ತೆ, ಫಾರ್ಮೇಷನ್ ಆಫ್ ದ ಮೌಂಟೇನ್ಸ್ ಅಥವಾ ಇಂಪಾರ್ಟೆಂಟ್ ಮೌಂಟೇನ್ ರೇಂಜಸ್ ಆಫ್ ದ ವರ್ಲ್ಡ್ ಆಸ್ ವೆಲ್ ಆಸ್ ಇಂಡಿಯಾ, ವಿಂಧ್ಯ, ಸಾತ್ಪುರ, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್, ಅನ್ನಮಲೈ. ಸೊ ಇದನ್ನು ನೋಡ್ಕೊಳ್ಳಿ. ಪಾಸಸ್ ನೋಡ್ಕೊಳ್ಳಿ. ಪ್ಲಾಟ್ಯೂಸ್ ಅಂದರೆ ಏನು, ಪ್ಲೇನ್ಸ್ ಅಂದರೆ ಏನು, ಕೋಸ್ಟಲ್ ಪ್ಲೇನ್ಸ್ ಅಂದರೆ ಏನು, ಐಲ್ಯಾಂಡ್ಸ್ ಅಂದರೆ ಏನು, ಡಿಫ್ರೆನ್ಸಸ್ ಏನು, ಯಾವೆಲ್ಲ ಐಲ್ಯಾಂಡ್ಸ್ಗಳಿದೆ ಇಂಡಿಯಾದಲ್ಲಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕಮ್ ಟು ಇಂಡಿಯನ್ ಮಾನ್ಸೂನ್. ಟೈಪ್ಸ್ ಆಫ್ ಸಾಯಿಲ್, ರೆಡ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ಲೆಟರೈಟ್ ಸಾಯಿಲ್. ಓಕೆ, ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ, ಯಾವ ರೀತಿ ಅದು ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಅಗ್ರಿಕಲ್ಚರ್, ಇಂಪಾರ್ಟೆಂಟ್ ಕ್ರಾಪ್ ಪ್ಯಾಟ್ರನ್ ಇಲ್ಲೇ ಇದೆ, ಕ್ರಾಪ್ ಪ್ಯಾಟ್ರನ್. ಮತ್ತು ಇಲ್ಲಿ ಖಾರಿಫ್ ಮತ್ತು ರಾಬಿ ಸೀಸನ್ ಅಂದರೆ ಏನು, ಝೈಡ್ ಕ್ರಾಪ್ಸ್ ಯಾವ್ದ್ಯಾವುದು, ಯಾವ್ಯಾವ ಸೀಸನಲ್ಲಿ ಅಥವಾ ಮಂತ್ಗಳಲ್ಲಿ ಇದನ್ನು ಬೆಳೀತಾರೆ, ಇದಕ್ಕೆ ಬೇಕಾದಂಥ ಟೆಂಪ್ರೇಚರ್ ಎಷ್ಟು, ರೈನ್ಫಾಲ್ ಎಷ್ಟು, ವೆದರ್ ಕಂಡೀಷನ್ಸ್ ಏನೇನು ಅಂತ ನೋಡ್ಕೊಳ್ಳಿ. ಇರಿಗೇಷನ್, ಎಷ್ಟು ಇರಿಗೇಟೆಡ್ ಏರಿಯಾ ಇದೆ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ. ಸೊ ಒಂದು ಕ್ವೆಶನ್ ನೆನಪರ್ತಿರೋದು, ಇಂಡಿಯಾ ಮತ್ತು ಚೈನಾಗೆ ಕಂಪ್ಯಾರಿಸನ್ ಮಾಡಿಬಿಟ್ಟು ಒಂದು ಕ್ವೆಶನ್ ಕೇಳಿದರು. ಇಂಡಿಯಾ ಹ್ಯಾಸ್ ಲಾರ್ಜೆಸ್ಟ್ ಏರಿಯಬಲ್ ಲ್ಯಾಂಡ್ ಕಂಪೇರ್ ಟು ದ ಚೈನಾ. ಇಂಡಿಯಾ ಇಸ್ ಗ್ರೋಯಿಂಗ್ ಮೋರ್ ರೈಸ್ ಕಂಪೇರ್ ಟು ಚೈನಾ. ಇಂಡಿಯಾದು ದೋ ದೇರ್ ಇಸ್ ಎ ಇರಿಗೇಷನ್ ಲ್ಯಾಂಡ್ ಜಾಸ್ತಿ ಇದ್ದರೂ ಕೂಡ ದ ಚೈನಾ ಪ್ರೊಡಕ್ಷನ್ ಈಸ್ ಹೈಯರ್, ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಈ ರೀತಿ ಕೇಳ್ಬೋದು. ಹಾಗಾಗಿ ಇರಿಗೇಷನ್ ಲ್ಯಾಂಡ್ ಬಗ್ಗೆ ನೋಡ್ಕೊಳ್ಳಿ. ಮಿನರಲ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಅದರಲ್ಲಿ ಕೋರ್, ಐರನ್ ಓರ್, ಬಾಕ್ಸೈಟ್, ಮ್ಯಾಂಗನೀಸ್, ಗೋಲ್ಡ್, ಯುರೇನಿಯಮ್, then thorium, oil and gases, refineries, power plants, industries, textile industries, iron and steel industries, cement industry.
ಸೊ ಇಲ್ಲಿ ಯುರೇನಿಯಂ ಬಗ್ಗೆ ಕೇಳುವಂಥ ಚಾನ್ಸಸ್ ಇದೆ. ಯಾವ ಮಿನರಲ್ಸ್ ಬಗ್ಗೆನಾದರೂ ಕೇಳ್ಬೋದು, ಯು ಶುಡ್ ಬಿ ಪ್ರಿಪೇರ್ಡ್. ಓಕೆ, ಸೊ ಒಂದು ಕ್ವೆಶನ್ ಯುರೇನಿಯಂ ಬಗ್ಗೆ ಕೇಳಿದ್ರು. ಇಂಡಿಯಾ ಹ್ಯಾಸ್ ಯುರೇನಿಯಂ ರಿಸೋರ್ಸ್ ಇದೆ. ನೆಕ್ಸ್ಟ್, ಯುರೇನಿಯಂ 60% ಹ್ಯಾಸ್ ಟು ಬಿ ಎನ್ರಿಚ್ಡ್ ಫಾರ್ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳಿದರು. ಅಫ್ಕೋರ್ಸ್ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಇಂಡಿಯಾ ಆಸ್ ಅ ಯುರೇನಿಯಂ ರಿಸೋರ್ಸ್, ದೋ ವಿ ಹ್ಯಾವ್ ದ ಯುರೇನಿಯಂ ರಿಸೋರ್ಸಸ್, ವಿ ಡಿಪೆಂಡ್ ಆನ್ ಅದರ್ ಕಂಟ್ರೀಸ್ ಫಾರ್ ಇಂಪೋರ್ಟ್ ಆಫ್ ಕೋಲ್. ಆಯಿತಾ, ಯಾಕಂದರೆ ನಮ್ಮಲ್ಲಿ ಯುರೇನಿಯಂ ಇದ್ದರೂ ಕಡಿಮೆ ಪ್ರಮಾಣದಲ್ಲಿ ಇದೆ ಮತ್ತು ಕ್ವಾಲಿಟಿ ಕಡಿಮೆ ಇದೆ, ಅದರಲ್ಲಿರುವಂಥ ಕೋಲ್ ಕಂಟೆಂಟ್ ಕಡಿಮೆ ಇದೆ. ಸೊ ಇಲ್ಲಿ ಯುರೇನಿಯಂ 60% ಹ್ಯಾಸ್ ಟು ಬಿ ಎನ್ರಿಚ್ಡ್. ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್, ಬಿಕಾಸ್ ನಮಗೆ ವೆರಿ ಲೆಸ್ 0.2% to 0.5% ಎನ್ರಿಚ್ ಆಗಿರುವಂಥ ಯುರೇನಿಯಂ ಇದ್ದರೆ ದಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಎಲೆಕ್ಟ್ರಿಸಿಟಿ ಜನರೇಷನ್. ಸೊ ಹಾಗಾಗಿ ನೋಡಿ ಎಷ್ಟು ಡೆಪ್ತ್ ನಾಲೆಜ್ ನೀವು ಸ್ಟಡಿ ಮಾಡಬೇಕಂತಂದರೆ, ಸೊ ಈ ರೀತಿಯಾದಂಥ ಕ್ವೆಶನ್ಸ್ ಅನಲೈಸ್ ಮಾಡಿದಾಗ ನಿಮ್ಮ ಪರ್ಸ್ಪೆಕ್ಟಿವ್ ಆಫ್ ಸ್ಟಡಿಯಿಂಗ್ ಎವ್ರಿ ಟಾಪಿಕ್, ಎವ್ರಿ ಸಬ್ಜೆಕ್ಟ್, ಎವ್ರಿ ಸಬ್ ಟಾಪಿಕ್ ವಿಲ್ ಚೇಂಜ್. ನೆಕ್ಸ್ಟು ಆಯಿಲ್ ಆ್ಯಂಡ್ ಗ್ಯಾಸಸಲ್ಲೂ ಅಷ್ಟೇ. ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಪ್ರೊಡಕ್ಷನ್ ಆಫ್ ಪೆಟ್ರೋಲಿಯಂ ಆಗಿರ್ಬೋದು, ಮಾರ್ಕೆಟಿಂಗ್ ಆ್ಯಂಡ್ ಸೇಲಿಂಗ್ ಆಫ್ ದ ಪೆಟ್ರೋಲಿಯಂ, ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ, ಯಾವ ಡಿಪಾರ್ಟ್ಮೆಂಟ್ ಕೆಳಗಡೆ ಬರುತ್ತೆ ಅನ್ನೋ ಒಂದು ಕ್ವೆಶನ್ನ ಕೇಳಿದರು. ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ತರುವಂಥ ಸ್ಕೀಮ್ಸ್ಗಳಾಗಿರ್ಬೋದು, ಸಿಮೆಂಟ್ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಯಾವುದು, ಸಿಮೆಂಟ್ ಇದು ಮಾಡೋದಕ್ಕೆ, ಜನರೇಟ್ ಮಾಡೋದಕ್ಕೆ. ಫರ್ಟಿಲೈಸರ್ಸ್, ಯಾವ ರೀತಿಯಾದಂಥ ಕೆಮಿಕಲ್ ಫರ್ಟಿಲೈಸರ್ ಆಗಿರ್ಬೋದು, ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿರ್ಬೋದು, ಹೂ ವಿಲ್ ರೆಗ್ಯುಲೇಟ್ ಫರ್ಟಿಲೈಸರ್ ಇನ್ ಇಂಡಿಯಾ, ವೆದರ್ ಇಟ್ ಈಸ್ ಕಂಪ್ಲೀಟ್ಲಿ ಇಂಡಿಯನ್ ಗೌರ್ಮೆಂಟ್ ಆರ್ ಇಟ್ ಈಸ್ ಮಾರ್ಕೆಟ್ ಡ್ರಿವನ್. ಅಂದರೆ ಫರ್ಟಿಲೈಸರ್ ಪ್ರೈಸಸ್ಗಳು ಮಾರ್ಕೆಟ್ ಡ್ರಿವನ್ ಆಗಿದೆಯಾ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡುತ್ತಾ, ಯಾವ ರೀತಿಯಾದಂಥ ಫರ್ಟಿಲೈಸರ್ಸ್ ಇದೆ, ಅದರ ಕಾಂಪೋಸಿಷನ್ ಏನು. ನೆಕ್ಸ್ಟ್ IT ಇಂಡಸ್ಟ್ರೀಸ್, ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೆಕ್ಷನಲ್ಲಿ ಬಂದೇ ಬರ್ತದೆ. ಸೊ ಇಲ್ಲಿ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಆಗೋದಾದರೆ ನಿಮ್ಮ ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ಗೆ ನೀವು ಟರ್ಮ್ಸ್ಗಳನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಬಿಟ್ಸ್ ಅಂದರೆ ಏನು, ಬೈಟ್ಸ್ ಅಂದರೆ ಏನು, ಸ್ಪೀಡ್ ಆಫ್ ದ ಕಂಪ್ಯೂಟರ್ ಹೇಗೆ ಮೆಷರ್ ಮಾಡ್ತಿದ್ದಾರೆ, ಹೂ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್, ಜನರೇಷನ್ಸ್ ಆಫ್ ದ ಕಂಪ್ಯೂಟರ್, ಮತ್ತು ಹಾರ್ಡ್ವೇರ್ಸ್ ಯಾವ್ದ್ಯಾವುದು, ಸಾಫ್ಟ್ವೇರ್ ಯೂನಿಟ್ಸ್ ಅಂತಂದರೆ ಏನು, ಆಪರೇಟಿಂಗ್ ಸಿಸ್ಟಮ್ ಅಂತಂದರೆ ಏನು, WWW ಫುಲ್ ಫಾರ್ಮ್ ಏನು, ಇಂಟರ್ನೆಟ್ ಅಂದರೆ ಏನು, ಈ ರೀತಿ. ಬಟ್ ವೆನ್ ಇಟ್ಸ್ ಕಮ್ಸ್ ಟು ದ KPSC ಆ್ಯಂಡ್ ದ UPSC, ದ ಲೆವೆಲ್ ಆಫ್ ಪ್ರಿಪ್ರೇಷನ್ ಶುಡ್ ಬಿ ಮೋರ್. ಹಾಗಾಗಿ IT ಇಂಡಸ್ಟ್ರಿಯಲ್ಲಿ ಯಾವೆಲ್ಲ ಚೇಂಜಸ್ ಆಗ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸೂಪರ್ ಕಂಪ್ಯೂಟರ್ಸ್, ಓಕೆ, ವೈಫೈ, 5G ಟೆಕ್ನಾಲಜಿ, 6G ಟೆಕ್ನಾಲಜಿ, ಆಪ್ಟಿಕಲ್ ಫೈಬರ್ಸ್, ಇದ್ರ ಮೇಲೆ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಪೋರ್ಟ್ಸ್, ಕಮಿಂಗ್ ಟು ನ್ಯಾಚುರಲ್ ಪೋರ್ಟ್ಸ್ ಯಾವ್ದ್ಯಾವುದು, ಕೊಚ್ಚಿ ಆಗಿರ್ಬೋದು, ಮ್ಯಾಂಗ್ಳೂರ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಮರ್ಮಗೋವಾ ಆಗಿರ್ಬೋದು, ಇದೆಲ್ಲ ನ್ಯಾಚುರಲ್ ಪೋರ್ಟ್ಸ್. ಮತ್ತು ಮ್ಯಾನ್ ಬಿಲ್ಡ್ ಪೋರ್ಟ್ಸ್ ಯಾವುದು, ಫಸ್ಟ್ ಕಮರ್ಷಿಯಲ್ ಪೋರ್ಟ್ ಯಾವುದು, ಫಸ್ಟ್ ಪೋರ್ಟ್ ರಿಜಿಸ್ಟರ್ಡ್ ಇನ್ ಇಂಡಿಯಾ ಯಾವುದು, ಇದನ್ನು ಕೇಳಿದ್ದಾರೆ. ಏರ್ಪೋರ್ಟ್ಸ್, ಎಷ್ಟು ಏರ್ಪೋರ್ಟ್ ಇದೆ ಇಂಡಿಯಾದಲ್ಲಿ, ವಿಚ್ ಇಸ್ ದ ಲಾರ್ಜೆಸ್ಟ್ ಏರ್ಪೋರ್ಟ್. ಇತ್ತೀಚೆಗೆ ಯಾವುದಾದ್ರು ಏರ್ಪೋರ್ಟ್ ಯಾವುದಾದ್ರು ಇಂಟರ್ನ್ಯಾಷನಲ್ ಅಥವಾ ನ್ಯಾಷನಲ್ ಅವಾರ್ಡ್ ತೊಗೊಂಡಿದೆಯಾ, ಏನಕ್ಕೆ ಸುದ್ದಿಯಲ್ಲಿದೆ. ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಎಷ್ಟಿದೆ, ಡೊಮೆಸ್ಟಿಕ್ ಏರ್ಪೋರ್ಟ್ಸ್ ಎಷ್ಟಿದೆ, ಕರ್ನಾಟಕದಲ್ಲಿ ಇರುವಂಥ ಏರ್ಪೋರ್ಟ್ಸ್ ಯಾವ್ದ್ಯಾವುದು, ಅದು ಇಂಟರ್ನ್ಯಾಷನಲ್ ಲೆವೆಲ್ದ, ಡೊಮೆಸ್ಟಿಕ್ ಲೆವೆಲ್ದ, ಕನೆಕ್ಟಿವಿಟಿ ಎಲ್ಲಿ, ಯಾವುದರಿಂದ ಯಾವುದು ಮಧ್ಯೆ ಅದು ಕೊಡುತ್ತೆ ಅನ್ನೋದನ್ನು ನೋಡ್ಕೋಬೇಕು. ನೆಕ್ಸ್ಟು ರೈಲ್ವೇಸ್, ಇದು ಒಂದು ಕ್ವೆಶನ್ನು. ರೈಲ್ವೆ, ಕರ್ನಾಟಕ ರೈಲ್ವೆ ಬಗ್ಗೆ ಕೇಳಿದರು. ಎಷ್ಟು ಉದ್ದ ರೈಲ್ವೆ ಕನೆಕ್ಟಿವಿಟಿ ಇದೆ, ರೈಲ್ವೇಸೇ ಇಲ್ಲದೆ ಇರುವಂಥ ಡಿಸ್ಟಿಕ್ ಯಾವುದು ಅಂತ ನೋಡ್ಕೊಳ್ಳಿ. ಮತ್ತು ಹೆಡ್ ಕ್ವಾರ್ಟರ್ಸ್, ರೈಲ್ವೇಸ್ ಹೆಡ್ ಕ್ವಾರ್ಟರ್ಸ್ ನಾರ್ತ್ ಆಗಿರ್ಬೋದು, ಸೌತು, ಈಸ್ಟು, ವೆಸ್ಟು, ಸೆಂಟ್ರಲ್ಲು, ಸೌತ್ ವೆಸ್ಟು, ಸೌತ್ ಈಸ್ಟು, ನಾರ್ತ್ ವೆಸ್ಟು, ನಾರ್ತ್ ಈಸ್ಟು, ಈ ರೀತಿಯಾದಂಥ ರೈಲ್ವೆ ಝೋನ್ಸ್ಗಳನ್ನು ಹೆಡ್ ಕ್ವಾರ್ಟರ್ಸ್ ಯಾವ್ದ್ಯಾವುದು. ಹೈವೇ, ಕರ್ನಾಟಕದಲ್ಲಿ ಹಾದು ಹೋದಂಥ ಹೈವೇಗಳು ಯಾವ್ದ್ಯಾವುದು. ಇನ್ನೊಂದು ಇಂಪಾರ್ಟೆಂಟ್ ಮೌಂಟೇನ್ ಸ್ಟಡಿ ಮಾಡಬೇಕಾದ್ರೆ ಪೀಕ್ಸ್ಗಳನ್ನ ಕೇಳ್ತಾರೆ, ಘಾಟ್ಸ್ಗಳನ್ನು ಕೇಳ್ತಾರೆ. ಚಾರ್ಮುಡಿ ಘಾಟ್ಸ್ ಆಗಿರ್ಬೋದು, ಶಿರಡಿ ಘಾಟ್ ಆಗಿರ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್ಸ್,
ಸೊ ಯಾವೆಲ್ಲ ಇಂಡಸ್ಟ್ರಿ ಕಾರಿಡಾರ್ಸ್ ಇದೆ ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ, ಮೇಜರ್ ಇಂಡಸ್ಟ್ರಿ ಕಾರಿಡಾರ್ಸ್ ಎಲ್ಲೆಲ್ಲಿ ಬರುತ್ತೆ, ಅಲ್ಲಿ ಆ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಎಸ್ಟಾಬ್ಲಿಷ್ ಆಗೋದಕ್ಕೆ ಏನು ರೀಸನ್ನು. ಫಾರ್ ಎಕ್ಸಾಂಪಲ್ ಈ ಜಾರ್ಖಂಡ್, ಛತ್ತೀಸ್ಗಢ ಆ ಕಡೆ ಎಲ್ಲ ಹೋದರೆ ನಿಮಗೆ ಐರನ್ ಆಗಿರ್ಬೋದು, ಕೋಲ್ ಇಂಡಸ್ಟ್ರೀಸ್ ಇದೆಲ್ಲ ಜಾಸ್ತಿ ಸಿಗುತ್ತೆ, ಯಾಕಂದರೆ ಅಲ್ಲಿ ಐರನ್ ಸಿಗುತ್ತೆ ಹಾಗಾಗಿ. ಮತ್ತು ಕನೆಕ್ಟಿವಿಟಿ ಟು ದ ಪೋರ್ಟ್ ಅಥವಾ ಇಂಟರ್ನ್ಯಾಷನಲ್ ಟ್ರೇಡಿಗೆ ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎಕನಾಮಿಕ್ ಕಾರಿಡಾರ್ಸ್ ಅಂದರೆ ಏನು, ಯಾವೆಲ್ಲ ಎಕನಾಮಿಕ್ ಕಾರಿಡಾರ್ಸ್ ಇದೆ, ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂದರೆ ಏನು, ಇನ್ನೊಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಅಂತ ಬರುತ್ತೆ, ಇದಕ್ಕೂ ಡಿಫ್ರೆನ್ಸ್ ಏನು, ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್. ಸೊ ಇಷ್ಟು ನೋಡ್ಕೋಬೇಕಾಗುತ್ತೆ. ಮುಂದೆ ಕರ್ನಾಟಕ ಜಿಯೋಗ್ರಫಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು ತುಂಬ ಲೆಂತಿ ಆಗಿಬಿಡತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.